ನಮ- ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿ, ಕ್ಷಮಿಸುವ ಪ್ರಕಾರ ಪಡಿಸಬೇಡಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಿಯರೇ, ಇವತ್ತಿನ ವಚನದ ಥೀಮ್ ಇದೇ ಆಗಿದೆ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಈ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಅಂತ ಹೇಳುವಾಗ ಪರಿನಾಯಕಂ ನಿಮ್ ಮನಸ್ಸಿಗೆ ಏನ್ ಬರುತ್ತದೆ? ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಸರ್, ಕೇಡಂದ್ರೆ ಸರ್ ನಮ್ಗೆ ಈ ಹ್ಮ್ ಕೆಟ್ಟತನ, ಅಂದ್ರೆ ಕೆಟ್ಟತನಕ್ಕೆ ನಮ್ಗೆ ಬೆಳೆದ ಹಾಗೆ ಕಾವಲು, ಅಂದ್ರೆ ನಮ್ಗೆ ಬಿಡುಗಡೆ, ಅಂದ್ರೆ ಅದಕ್ಕೆ ಒಳಗಾಗದ ಹಾಗೆ ನಮ್ಗೆ ರಕ್ಷಣೆ ಬೇಕು ಅಂತ ಸರ್. ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಇದು ದಯಾನಂದ್, ನೀವೇನ್ ಹೇಳ್ತೀರಾ? ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಅದೇ ಅನೇಕ ಪಾಪಗಳು ನಮ್ಮನ್ನ, ಶೋಧನೆಗಳು ನಮ್ಮನ್ನ ಬಾಧಿಸ್ತಾ ಇರುವಾಗ ಅದರಿಂದ ನಮ್ಮನ್ನ ಕಾಪಾಡಬೇಕು. ಅಂದ್ರೆ ಸೈತಾನನ ಕುತಂತ್ರದಿಂದ ನಮ್ಮನ್ನ ರಕ್ಷಿಸ್ಬೇಕು ಅಂತ. ಓಕೆ, ಕೆಜೆ ಸರ್, ನೀವೇನ್ ಹೇಳ್ತೀರಾ? ಸರ್, ಕೇಡು ಅಂತ ಹೇಳಿದ್ರೆ ಶೈತಾನನಿಂದ ಬರುವಂತ ಎಲ್ಲಾ ಶೋಧನೆಗಳನ್ನ ನಮ್ಗೆ ತಪ್ಪಿಸಿ, ಮತ್ತೆ ಈ ಕೇಡು ಅಂತ ಹೇಳಿದ್ರೆ ನಾವು ಅನುಭವಿಸುವಂತ ಎಲ್ಲಾ ರೀತಿಯಾದ ಕೆಟ್ಟತನಗಳು, ಆದ್ರೆ ಈಗ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಎಲ್ಲ ಸೇರಿಸಿ ಬರುವಂತ ಎಲ್ಲಾ ಕೆಟ್ಟತನಗಳು. ಓಕೆ, ಶಾರೀರಿಕ ಹೇಳಿ. ಶಾರೀರಿಕ ದುರಿಚ್ಛೆಗಳು ಬರ್ಬೋದು ಬ್ರದರ್. ಯಾಕಂದ್ರೆ ಶರೀರ ಸ್ವಭಾವದಿಂದ ನೀನು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಅಂತ ವಾಕ್ಯ ಅದ ಬ್ರದರ್. ಅದೇ ರೀತಿಯಲ್ಲಿ ಸೊ ಪ್ರಿಯರೇ, ಈಗ 2 ತರ ಕೇಡಿದೆ. ಉದಾಹರಣಕ್ಕೆ, ನೀವು ಗಾಡಿ ಓಡಿಸುವಾಗ ಆ ಕಡೆಯಿಂದ ಇನ್ನೊಂದು ಗಾಡಿ ಬಂದು ಅದು ಆಕ್ಸಿಡೆಂಟ್ ಆಗುವ ಒಂದು ಸಾಧ್ಯತೆ ಇದೆ. ಅದು ಒಂದು ತರ ಕೇಡು. ಅದರಲ್ಲಿ ಸ್ವಲ್ಪ ನಿಮ್ಮ ರೋಳು ಇರ್ತದೆ, ಅವರ ರೋಳು ಇರುತ್ತದೆ. ಓಕೆ, ಇನ್ನೊಂದು ಕೇಡಂತ ಹೇಳುವಾಗ ಈ ಆಕ್ಸಿಡೆಂಟ್ ತರಾನೇ ಇನ್ನು ಈ ಸೈತಾನನ ಶೋಧನೆ ಅಂತ ಹೇಳೋದು ಸಹ ಅದು ಹೊರಗಡೆಯಿಂದ ಇರುವ ಶೋಧನೆನೆ. ಇನ್ನೊಂದು ರೀತಿಯ ಕೇಡಂತ ಹೇಳುವಾಗ ನಮ್ಮ ಒಳಗಡೆಯಿಂದನೇ ಇರುವ ಶೋಧನೆಗಳಿದೆ. ಅರ್ಥ ಆಯ್ತಲ್ಲ? ಸಪ್ರಿಯರೇ, ಈ ಶೋಧನೆಗಳು ಮುಖ್ಯವಾಗಿ ಹೊರಗಡೆಯಿಂದ ಶೋಧನೆಗಳು ನಾವು ಹೇಗೋ ಜಯಿಸಬಹುದು. ಹೊರಗಡೆ ಇರುವ ಒಬ್ಬರಿಗೂ ನಮ್ಮನ್ನು ಅಷ್ಟು ಸುಲಭವಾಗಿ ಸೋಲಿಸಲು ಸಾಧ್ಯ ಇಲ್ಲ. ಶೋಧನೆ ಕೊಡ್ಬೋದು, ಆದ್ರೆ ಶೋಧನೆಯಲ್ಲಿ ನಾವು ಸೋತು ಹೋಗ್ಬೇಕಂದಿಲ್ಲ. ಪ್ರಾಬ್ಲಮ್ ಏನಂದ್ರೆ ನಮ್ಮ ಒಳಗಡೆನೆ ಈ ಕಾರ್ಯ ಒಳಗಡೆ ಸೆಟ್ರೇಟ್ ಆಗ್ಬಿಟ್ರೆ ನಾವು ಶೋಧನೆಗಳಲ್ಲಿ ಸೋತು ಹೋಗೋದೇ ಇಲ್ಲ. ಜಸ್ಟ್ ಎಕ್ಸಾಂಪಲ್ ನಾವು ನೋಡಿದ್ರೆ, ಈಗ ಹವ್ವಳ ಜೀವನ ನೋಡೋದಾದ್ರೆ, ಹವ್ವಳಿಗೆ ಹೊರಗಡೆಯಿಂದಿರುವ ಶೋಧನೆಯನ್ನ ಒಳಗಡೆಯಿಂದಿರುವ ಶೋಧನೆಯನ್ನ ಅವಳು ಪಾಪ ಮಾಡಲು ಕಾರಣ ಆಗಿರೋದು. ಒಳಗಡೆಯಿಂದ ಅವಳ ಮನಸ್ಸೊಳಗೆ ಕಾರ್ಯ. ಎಲ್ರು ಅದೇ ಹೇಳ್ತೀರಾ? ಇಲ್ಲ, ಹೊರಗಡೆ ಹೊರಗಡೆ ಈಗ ರಮಣೀಯವಾಗಿರುತ್ತೆ, ಅದು ನೋಡಕ್ಕೆ ಎಷ್ಟು ಆಕರ್ಷಣೀಯವಾಗಿರುತ್ತೆ ಅಂತ ಅವಳ ಕಣ್ಣಿನ ಆಕರ್ಷಣೆಯಿಂದ ಇದಾಗ್ತಿಲ್ಲ ಬ್ರದರ್. ಓಕೆ, ಈಗ ಇದು ನಾವು ನೋಡೋದಾದ್ರೆ, ಇದು ಆಕರ್ಷಣೀಯವಾಗಿದೆ ಎಂಬುದು ಆವತ್ತಲ್ಲ ಅವಳು ನೋಡೋದು. ಫಸ್ಟ್ ಡೇ ಇಂದಲೇ ನೋಡಿದ್ದಾರೆ. ನೋಟಕ್ಕೆ ರುಚಿಕರವಾಗಿದೆ, ಊಟಕ್ಕೆ ರಮ್ಯವಾಗಿದೆ, ಇದೆಲ್ಲ ಫಸ್ಟ್ ಡೇನೆ ಇವಳು ನೋಡಿದ್ದಾಳೆ. ಆಗ ಎಲ್ಲ ಇವಳಿಗೆ ಪಾಪ ಮಾಡಿಲ್ಲ. ಅರ್ಥ ಆಯ್ತಲ್ಲ? ಎಷ್ಟೋ ಬಾರಿ ನೀವು ಕೋಪಗೊಳ್ಳಬೇಕಾದ ಸಿಚುವೇಶನ್ ಬಂದಿದೆ, ಆದ್ರೆ ನೀವು ಕೋಪಗೊಂಡಿಲ್ಲ. ಆದ್ರೆ ಕೆಲವೊಮ್ಮೆ ಆ ಸಿಚುವೇಶನ್ ಬರುವಾಗ ನೀವು ಕೋಪಗೊಂಡಿದ್ದೀರಾ ಅಲ್ವಾ ವಿನಾಯಕ? ಸಿಚುವೇಶನ್ಸ್ ನಿಮ್ ಮುಂದೆ ಇದೆ, ಯಾವಾಗಲೂ ಇದೆ. ಈಗ ನಮ್ಮ ಕುಟುಂಬ ಜೀವನ ನಾವು ನೋಡೋದಾದ್ರೆ, ಮದುವೆಯಾಗಿ ಫಸ್ಟ್ 5 ವರ್ಷ ಅಲ್ಲ, ಮೇ ಬಿ ಫಸ್ಟ್ 1 year ಹೇಗೋ ಅಡ್ಜಸ್ಟ್ ಮಾಡಿ ನಾವು ಹೋಗ್ತೀವಿ. 1 year ಆದ್ಮೇಲೆ ಏನಾದ್ರೂ ಏರಿಪೇರಿ ತಪ್ಪು ಕಂಡ್ರೆ ಏನ್ ಮಾಡ್ತೀವಿ ನಾವು? ಬ್ಲಾಸ್ಟ್ ಆಗ್ತೀವಿ.
1 year ವರೆಗೆ ಓಕೆ. ಆಗ ಶೋಧನೆ ಇರ್ಲಿಲ್ವಾ? ಇತ್ತು. ಆಗ ಇವನ್ ನಿಯಂತ್ರಿಸಿದ. 1 year ಆದ್ಮೇಲೆ ಏನಾಯ್ತು, ಸ್ವಲ್ಪ ಫ್ರೀ ಆಗಿದೆ, ಸ್ವಲ್ಪ ಇವೊಂದು ಅಧಿಕಾರ ಅದು ಇದು ಅಂತ ಹೇಳಿ ಸ್ವಲ್ಪ ಅಲ್ಲಿ ಏರಿಪೇರಿ ಕಂಡ್ರೆ ರಿಯಾಕ್ಟ್ ಮಾಡಲು ಪ್ರಾರಂಭ ಆಯಿತು. ಈ ರಿಯಾಕ್ಷನ್ ಮಾಡಿ 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 ಈಗ ನಾವೆಲ್ಲ 20-25 ವರ್ಷ ಆಗಿದೆ. ಈಗ ಪರಿಣಾಮ ನಿಮ್ಮ ರಿಯಾಕ್ಷನ್ ಹೇಗಿದೆ? ಸರ್ ಈಗ ಏನಾಯ್ತು ಅಂದ್ರೆ ಫಸ್ಟ್ ಬಿಟ್ಕೊಟ್ಟು ಮತ್ತೆ ಕೋಪ ಮಾಡಿ ಈಗ ಮತ್ತೆ ಸಾಧಿಕ್ ಬಂದಿದೆ ಸರ್. ಈಗ 3 ತರ ಆಗಿದೆ ಈಗ ಅಲ್ವಾ? ಆದರೆ ಆ ಕಡೆಯಿಂದ ಏನು ವ್ಯತ್ಯಾಸ ಇಲ್ಲ. ಆ ಕಡೆಯಿಂದ ಆ ಸಿಟುವಾಸ್ ಇನ್ ದ ಬಿಗಿನಿಂಗ್ ನೌ ಅಂಡ್ ಫಾರ್ ಎವರ್ ಎಂಬ ರೀತಿಯಲ್ಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಎಂಬ ರೀತಿಯಲ್ಲಿ ಸೇಮ್. ಅಲ್ಲಿಂದ ಏನು ವ್ಯತ್ಯಾಸ ಇಲ್ಲ. ಆದ್ರೆ ವ್ಯತ್ಯಾಸ ಎಲ್ಲಿ ಬಂದಿರೋದು? ನಮ್ಮೊಳಗೆ ಪ್ರೇರಿಗೆ ಬಂದವರಲ್ಲಿ ಈ ವ್ಯತ್ಯಾಸ ಬಂದಿದೆ. ಪ್ರೇರಣೆ ಇಲ್ಲದೆ ಇರುವವರಿಗೆ ಅವ್ರು ಹೇಗೆ ಇದ್ರೋ ಅದೇ ರೀತಿ ಅವರಿಗೆ ಅದರಲ್ಲಿ ಮನಸ್ತಾಪನೂ ಇಲ್ಲ, ಏನಿಲ್ಲ, ಅದೇ ರೀತಿಯಲ್ಲಿ ಇರ್ತಾರೆ. ಅರ್ಥ ಆಯ್ತಲ್ಲ? ಸೊ ನಾನು ಹೇಳೋದು, ಈಗ ಶೋಧನೆ ಸೇಮ್ ಇದೆ, ಹೊರಗಡೆಯಿಂದ ಇರುವ ಶೋಧನೆ ಸೇಮ್ ಇದೆ, ಯಾವ ವ್ಯತ್ಯಾಸವೂ ಇಲ್ಲ. ವ್ಯತ್ಯಾಸ ಎಲ್ಲಿ ಇರೋದು? ನಮ್ಮಲ್ಲಿ. ನಮ್ಮ ಒಳಗಡೆನೆ ವ್ಯತ್ಯಾಸ ಇರ್ಬೋದು. ಯೇಸ್ವಾಮಿ ನಮಗೆ ಹೇಳ್ಕೊಡೋದೇನೆಂದ್ರೆ, ಕೇಡಿನಿಂದ ನಮ್ಮನ್ನು ರಕ್ಷಿಸಿ ಅಂತ ಹೇಳುವಾಗ, ಈಗ ನೋಡಿ, ನಮ್ಮ ಒಬ್ಬೊಬ್ಬರ ಮನೆಯಲ್ಲೂ ಕೆಲವು ಸಿಚುವೇಶನ್ ಬರುವಾಗ ನಾವು ಶಾಂತರಾಗ್ತೀವಿ. ನಮ್ಮನ್ನು ಕೇಡಿನಿಂದ ರಕ್ಷಿಸ್ತಾ ಇದೆ. ಇದು ಹೇಗೆ ಸಾಧ್ಯ ಆಗ್ತಾ ಇದೆ? ನಾವು ದೇವರೊಂದಿಗೆ ಆಗಿರುವಾಗ, ಸ್ವಲ್ಪ ಪ್ರಾರ್ಥನೆ ಅನುಭವಕ್ಕೆ ಬರುವಾಗ ಏನಾಗ್ತದೆ, ನಮ್ಮ ಎಕ್ಸ್ಪೀರಿಯನ್ಸ್ ಏನು ಅಲ್ಲ, ನಾವು ದೇವರೊಂದಿಗೆ ಆಗಿದ್ದೇವೆ. ಆದುದರಿಂದ ಏನಾಗ್ತಾ ಇದೆ, ಇರ್ಲಿ, ನಾವು ಬಿಟ್ಕೊಡ್ತಾ ಇದ್ದೀವಿ. ಶೋಧನೆಗಳು ನಾವು ಸೋತು ಹೋಗದೆ, ಒಳಪಡದೆ ಸೋತು ಹೋಗದೆ, ನಾವು ನಮ್ಮ ಶಕ್ತಿಯಿಂದಲ್ಲ, ದೇವರ ಶಕ್ತಿಯಿಂದ ನಾವು ಜಯಿಸುತ್ತಾ ಇದ್ದೇವೆ. ಯೇಸ್ವಾಮಿ ನಮಗಾಗಿ ಪ್ರಾರ್ಥಿಸುವುದಿದ್ದೇನೆ. ನೋಡಿ, ಯೇಸ್ವಾಮಿ ಯೋಹಾನನ ಶುಭ ಸಂದೇಶದಲ್ಲಿ 17ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶಿಷ್ಯರಿಗಾಗಿ ಸ್ಪೆಷಲ್ ಆಗಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಷ್ಟು ಬ್ರದರ್? 17-15. ಇವರನ್ನು ಇವರನ್ನು ಲೋಕದಿಂದ ತೆಗೆದು ಬಿಡಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಿಲ್ಲ, ಆದರೆ ಕೇಡುಗನಿಂದ ಇವರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೋಡಿ, ಯೇಸ್ವಾಮಿ ಕೊನೆಯದಾಗಿ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡೋದಿದ್ದೇನೆ. ಇವರನ್ನು ಈ ಭೂಮಿಯಿಂದ ನೀವು ಕರ್ಕೊಂಡು ಹೋಗಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇಲ್ಲ. ಇವರೀ ಭೂಮಿಯಲ್ಲೇ ಇರ್ತಾರೆ. ಈ ಭೂಮಿಯಲ್ಲಿ ಸೈತಾನನ ಶೋಧನೆಗಳು ಇರುತ್ತದೆ. ಅರ್ಥ ಆಗಿದೆ? ಇದರಲ್ಲಿ ವ್ಯತ್ಯಾಸ ಇಲ್ಲ. ಶೋಧನೆನೇ ಕೊಡಬೇಡಿ ಅಂತ ನಾನು ಹೇಳಲ್ಲ, ಯೇಸ್ವಾಮಿ ಹೇಳ್ತಾ ಇದ್ದಾರೆ. ಆದರೆ ಈ ಶೋಧನೆಯಲ್ಲಿ ಇವರು ಜಯಶಾಲಿಗಳು ಆಗಬೇಕು. ಅದಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಿಯರೇ, ಯೇಸುವಿನ ಶಿಷ್ಯರಾಗುವ ನಮ್ಮೊಬ್ಬೊಬ್ಬರಿಗಾಗಿ ಯೇಸುಸ್ವಾಮಿ ಅಡ್ವಾನ್ಸ್ ಆಗಿ ಪ್ರಾರ್ಥಿಸಿ ಇಟ್ಟಿದ್ದಾರೆ. ಕೇಡಿಗನಿಂದ ಇವರನ್ನು ರಕ್ಷಿಸು ಎಂದು ಪ್ರೇರಣೆ ಬರುತ್ತೆ. ಈ ಭೂಮಿಯಲ್ಲಿರುವಾಗ ಈ ಪ್ರೇರಣೆಗಳೆಲ್ಲ ಬರುತ್ತೆ. ಕಾರಣ ಯೋಹಾನ 14:30 ಓದಿ. ಇಹದ ಲೋಕಾಧಿಪತಿ ಬರುವ ಸಮಯವಾಯಿತು, ಇನ್ನು ಬಹಳ ಹೊತ್ತು ನಾನು ನಿಮ್ಮೊಡನೆ ಮಾತನಾಡಲು ಕಾಲಾವಕಾಶವಿಲ್ಲ. ನನ್ನ ಮೇಲೆ ಅವನಿಗೆ ಇಹದ ಲೋಕಾಧಿಪತಿ ಬರುವ ಸಮಯ ಆಯಿತು ಅಂದ್ರೆ ಅರ್ಥ ಏನು? ಈ ಲೋಕದ ಅಧಿಪತಿ ಸೈತಾನನು. ನೋಡಿ, ಆಂಟಿ ಕ್ರೈಸ್ಟ್. ಓಕೆ, ಅವನ್ ಬರುವ ಸಮಯ ಆಯಿತು. ಈ ಸೈತಾನನು ಆಕ್ಟಿವ್ ಆಗುವ ಸಮಯ ಆಯಿತು. ನಾನಿನ್ನೂ ಜಾಸ್ತಿ ಕಾಲ ಇರಲ್ಲ. ಆದರೆ ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಈ ಲೋಕಾಧಿಪತಿ ಈ ಲೋಕದಲ್ಲೇ ಅವರು ಜೀವಿಸಲಿ, ಈ ಸೈತಾನ್ ಇಲ್ಲಿ ಆಕ್ಟಿವ್ ಆಗಿರುವ ಈ ಲೋಕದಲ್ಲೇ ಅವರು ಜೀವಿಸಲಿ. ಆದರೆ ಅವರು ಕೇಡಿನಿಂದ ನೀವು ಪಿತನೇ ರಕ್ಷಿಸಿರಿ.
ಪಿತನೇ ಅವರನ್ನು ಕೇಡಿನಿಂದ ರಕ್ಷಿಸಿರಿ. ಸೊ ಪ್ರಿಯರೇ, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದೆ. ಮಾತ್ರ ಅಲ್ಲ, ಕ್ಯಾಟಕಿಸ್ ಆಫ್ ಕ್ಯಾಥಲಿಕ್ ಚರ್ಚ್ ನೆನ್ನೆ ಕಳಿಸಿದ್ದೇನೆ. ಅದರಲ್ಲಿ ಹೇಳುವುದೇನೆಂದ್ರೆ, ಈ ಪ್ರಾರ್ಥನೆಯಲ್ಲಿ ಆಲ್ಮೋಸ್ಟ್ ಈ ಪರಲೋಕ ಪ್ರಾರ್ಥನೆ ಎಲ್ಲವೂ ಅಡಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಓಕೆ, ಈಗ ಜಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಎಲ್ಲರೂ ಶ್ರದ್ಧೆಯಿಂದ ಆಲಿಸಿ. ನೀವು ಗಾಡಿ ಓಡಿಸ್ತಾ ಹೋಗ್ತಾ ಇದೆ. ಓಕೆ, ಆರೋಗ್ಯ ಬ್ರದರ್ ಗಾಡಿ ಓಡಿಸಿ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸ್ಟ್ರೈಟ್ ರೋಡ್. ಸುಮಾರು ಅರ್ಧ ಕಿಲೋಮೀಟರ್ ಮುಂದೆನೆ ನಿಮ್ಗೆ ಗೊತ್ತಾಯಿತು ಅಲ್ಲಿ ಯಾರಿದ್ದಾರೆ, ಚೆಕ್ಕಿಂಗ್ ಇದೆ, ಪೊಲೀಸ್ ನಿಲ್ಸಿದ್ದಾರೆ, ಸುಮಾರು ಗಾಡಿಗಳು ನಿಂತಿದೆ. ನಿಮ್ಗೆ ದೂರದಿಂದನೇ ಗೊತ್ತಾಗಿದೆ ಇದು ಒನ್ ವೇ ಆಗಿದೆ. ಒನ್ ವೇ ಅಲ್ಲದೆ ಇದ್ರೆ ಹೇಗೋ ತಿರುಗಿಸಿ ಹೋಗ್ಬೋದಿತ್ತೋ ಏನೋ ಗೊತ್ತಿಲ್ಲ, ಇನ್ನು ತಿರುಗಿಸೋಕ್ಕೂ ಆಗಲ್ಲ. ಈಗ ಏನ್ ಬರುತ್ತೆ ಆರೋಗ್ಯ ಸಮೃದ್ಧಿ ಮನಸ್ಸಿನಲ್ಲಿ? ಅಂದ್ರೆ ಎಲ್ಲ ಈಗ ನಮ್ಮಲ್ಲಿ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಧೈರ್ಯವಾಗಿ ಹೋಗ್ಬೋದು. ಹೌದು, ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲ ಅಂದ್ರೆ ಕರೆಕ್ಟ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ. ರಾಂಗ್ ರೂಟ್ ಅಲ್ಲ, ಒನ್ ವೇ ಆದ್ರೆ ರಾಂಗ್ ರೂಟ್ ಅಲ್ಲ, ಹೆಂಗಾದ್ರೂ ತಪ್ಪ ಮಾಡೇ ಆಯ್ತು ಅಲ್ಲಿ, ಹೋಗ್ಲೇಬೇಕು ಅವ್ರ ಮುಂದೆನೆ. ಈಗ 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 ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದೆ, ಒಂದು ಕಾನ್ಫಿಡೆನ್ಸ್ ಇತ್ತು. ಆಗ ಪಾಕೆಟ್ ಅಲ್ಲಿ ನೋಡುವಾಗ ಏನಾಯ್ತು, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಮೊನ್ನೆ ಶರ್ಟ್ ಪ್ಯಾನ್ ಅಲ್ಲಿ ಇತ್ತು, ನಮ್ಮ ಮಿಸಸ್ ಅವರು ವಾಶ್ ಮಾಡುವಾಗ ಈ ಡ್ರೈವಿಂಗ್ ಲೈಸೆನ್ಸ್ ಪಾಕೆಟ್ ಇಂದ ತೆಗೆದಾಕಿ ಹೊರಗಡೆ ಇಟ್ಟಿದ್ರು. ಈಗ ನೋಡುವಾಗ ಏನಿದೆ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಏನಾಗ್ತದೆ ಈಗ? ಏನಾಗ್ತದೆ ಈಗ? ಹೆದರಿಕೆ ಆಗುತ್ತೆ, ಅವ್ರ ಫೈನ್ ಹೆದರಿಕೆ ಆಗ್ತದೆ, ಒಂಥರ ಟೆನ್ಷನ್ ಆಗ್ತದೆ. ಇವತ್ತು ತುಂಬಾ ಖರ್ಚಾಗ್ತದೆ, ಇವತ್ತು ಅವ್ರು ತುಂಬಾ ತಿಂತಾರೆ. ಈಗ ಯಾರ ಮೇಲೆಲ್ಲ ನಿಮ್ಗೆ ಕೋಪ ಬರುತ್ತೆ ಹೇಳಿ? ಮಾಡಿದ್ರಲ್ಲ, ಪ್ಯಾಂಟ್ ವಾಶ್ ಮಾಡಕ್ ಹೋಗಿ ಬೇರೆ ಕಡೆಗೆ ವಾಶ್ ಮಾಡದೇ ಇದ್ರೆ ಅದು ತಪ್ಪಾಗುತ್ತೆ. ವಾಶ್ ಎಷ್ಟು ದಿನ ಆಯ್ತು, ಒಂದು ವಾಶ್ ಮಾಡಕ್ಕೂ ಅವಳು ರೆಡಿ ಇಲ್ಲ. ಈಗ ವಾಶ್ ಮಾಡಿದ್ದಾರೆ, ಆದ್ರೂ ಅದು ಆ ಡ್ರೈವಿಂಗ್ ಲೈಸೆನ್ಸ್ ಪಾಕೆಟ್ ಇಂದ ತಗೊಂಡ್ರೆ ವಾಪಸ್ ಇಡಬೇಕು ತಾನೆ. ಮನಸ್ಸಿನಲ್ಲಿ ಯಾರ ಮೇಲೆಲ್ಲ ಕೋಪ ಬರುತ್ತೆ, ಅವಳ ಮೇಲೆ ಮಾತ್ರ ಅಲ್ಲ, ಅವ್ರ ಕುಟುಂಬನೇ ಹಾಗೇನೆ. ಅರ್ಥ ಆಯ್ತಲ್ಲ? ಈಗ ಎಲ್ಲರ ಮೇಲೂ ಅವರ ಮೇಲೂ ಅವ್ರ ಕುಟುಂಬದ ಮೇಲೂ ಒಂಥರ ಕೋಪ, ಇನ್ನು ತನ್ನ ಮೇಲೂ ಕೋಪ ಬರುತ್ತೆ. ನಾನಾದ್ರೂ ನೋಡ್ಬೇಕಿತ್ತು ಒಂದ್ ಸೈಡ್ ಅಲ್ಲಿ. ಇನ್ನು ಮುಂದೆ ಹೋಗುವಾಗ ಈ ಪೊಲೀಸರ ಮೇಲೆ ಕೋಪ, ಇವರೆಲ್ಲ ದುಡ್ಡು ತಿನ್ನಕ್ಕೆ ಇರೋದು ಅಂತೇಳಿ ಅವರ ಮೇಲೆ ಕೋಪ. ಇವು ಒಂಥರ ಆ ಒಂದು ಅವಸ್ಥೆ ನೀವು ಯೋಚನೆ ಮಾಡಿ. ನಮ್ಮ ಒಳಗಡೆ ಇರುವ ಆ ನೆಗೆಟಿವಿಟೀಸ್ ಎಲ್ಲ ಹೊರಗಡೆ ಬರುತ್ತೆ. ಅದೇ ಸಮಯ ಇದು ನಡೆದ ಒಂದು ಸಂಭವ. ಸ್ವಾಮಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿ, ಸ್ವಾಮಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿ, ಈ ರೀತಿ ಪ್ರಾರ್ಥಿಸುವಾಗ, ಯಾಕಂದ್ರೆ ಪಿತಾದೇವರು ಆಲ್ರೆಡಿ ಯೇಸು ಸ್ವಾಮಿ ಆಲ್ರೆಡಿ ಪ್ರಾರ್ಥಿಸಿದ್ದಾರೆ, ಕೇಡಿನಿಂದ ಇವರನ್ನು ರಕ್ಷಿಸಿ ಅಂತ ಹೇಳಿ. ಕೇಡಿನಿಂದ ನಮ್ಮನ್ನು ರಕ್ಷಿಸಿ, ಈ ಕೋಪಗಳೆಲ್ಲ ಒಂದ್ ಕಡೆ ಬದಿಗೊತ್ತಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿ ಎಂದು ಪ್ರಾರ್ಥಿಸುವಾಗ, ಪ್ರಿಯರೇ, ದೇವರ ಪ್ರಸನ್ನತೆ ನಿಮ್ಮಲ್ಲಿ ತುಂಬಿ ಬರುತ್ತೆ. ನಿಮ್ಮ ಒಳಗಡೆ ಇರುವ ಕೇಡು ಸಪ್ರೆಸ್ ಆಗತ್ತೆ, ದೇವರ ಪ್ರಸನ್ನತೆ ತುಂಬಿ ಬರುತ್ತೆ. ಅಲ್ಲೋಗಿ ಪೊಲೀಸ್ ಕೈ ತೋರಿಸಿ ನಿಲ್ಸಿದ್ರು. ಇವನ್ ಪ್ರಾರ್ಥನೆ ಏನು? ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ಈ ಕೇಡಿನಿಂದ ನಮ್ಮನ್ನು ರಕ್ಷಿಸಿ ಅಂತ ಹೇಳುವಾಗ, ಪ್ರಿಯರಿ, ಇದು ನಡೆದ ಒಂದು ಸಂಭವ. ಕೇಡಿನಿಂದ ನಮ್ಮನ್ನು ರಕ್ಷಿಸಿ ಅಂತ ಹೇಳುವ ನ್ಯಾಚುರಲಿ ದೇವರ ಪ್ರಸನ್ನತೆ ಬರುವಾಗ ನಮ್ಮ ಮುಖದಲ್ಲಿ ಒಂದು ಕಳೆ ಇರುತ್ತದೆ. ಸೊ ಗಾಡಿ ನಿಲ್ಸಿ ಒಂಥರ ಮುಖದಲ್ಲಿ ಒಂದು ನಗು ಬರುತ್ತೆ. ಒಂದು ಏನ್ ಹೇಳ್ತೀರ, ಒಂದು ನಗು ಅಂತ ಹೇಳುವಾಗ ಏನಿದ್ರು ಗೊತ್ತಾಗಲ್ಲ, ಯಾವುದೇ ಇದ್ರು ಗೊತ್ತಾಗಲ್ಲ, ಒಂಥರ ಖುಷಿ ಬರುವ ಒಂದು ಮುಖದಲ್ಲಿ ಒಂದು ಪ್ರಸನ್ನತೆ ಇರುತ್ತಲ್ಲ, ಆ ರೀತಿ ಇರುತ್ತದೆ. ಸೊ ನಗು ಬರುವಾಗ ಏನಾಗುತ್ತೆ ಅಂದ್ರೆ ಅದೊಂಥರ ಕಂಟೇಜಿಯಸ್ ಸ್ಪ್ರೆಡ್ ಆಗುತ್ತೆ. ನಾನ್ ನಗಾಡುವಾಗ ನಿಮಗೂ ನಗು ಬರುತ್ತೆ. ಈ ಕೆಲವೊಮ್ಮೆ ನಾವು ವಚನ ಕೊಡುವಾಗ ನಾವು ನಗಾಡುತ್ತಾ ಇರ್ಬೇಕು, ಆಗ ಕೇಳುವವರಿಗೂ ಒಂದು ನಗು ಬರುತ್ತೆ. ಕ್ಲಾಸ್ ತಗೊಳ್ಳುವಾಗ ಆ ಒಂದು ಪ್ರಸನ್ನತೆ. ಸೊ ಪ್ರಿಯರಿ, ಏನಾಗುತ್ತೆ ಅಂದ್ರೆ, ಏನಾಯ್ತಂದ್ರೆ ಇಲ್ಲಿ ನಗಾಡುತ್ತಾ
ಪೊಲೀಸ್ ಅಲ್ಲಿ ಕೂತಿದ್ದಾರೆ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಬಾಕಿ ಪೇಪರ್ ಎಲ್ಲ ಇದೆ, ಇದೆಲ್ಲ ತಕೊಂಡು ಹೋದ್ರು. ಇವನ್ ನಗಾಡ್ತಾನೆ ಹೋಗ್ತಾ ಇದ್ದಾರೆ. ಇವನ್ ನಗು ನೋಡಿ ಅಲ್ಲಿ ಕೂತಿರುವ ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಒಂಥರ ನಗು ಬಂತು. ಒಂಥರ ಒಂದು ಪ್ರೆಸೆನ್ಸ್, ದೇವರ ಪ್ರೆಸೆನ್ಸ್ ಅಲ್ಲಿ ತುಂಬಿತ್ತು. ಎಲ್ಲ ಪೇಪರ್ ಅಲ್ಲಿ ಇದೆಯಾ? ಎಲ್ಲ ಇದೆ. ಡ್ರೈವಿಂಗ್ ಲೈಸೆನ್ಸ್ ಸರ್ ಈ ತರ ಆಯ್ತು, ಮರ್ತೋಯ್ತು, ಅದು ಮನೆಯಲ್ಲೇ ಇಟ್ಟಿದ್ದಾರೆ. ಆಗ ಪೊಲೀಸ್ ಏನ್ ಹೇಳಿದ್ರು ಗೊತ್ತಾ? ಹೌದು, ಕೆಲವೊಮ್ಮೆ ಮಿಸ್ ಆಗುತ್ತದೆ, ಏನ್ ಮಾಡಕ್ ಆಗಲ್ಲ. ಒಂದ್ ಕೆಲಸ ಮಾಡಿ, ನಾಳೆ 11 ಗಂಟೆ ಒಳಗಡೆ ನನ್ನ ಆಫೀಸ್ಗೆ ತಂದು ಆ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಹೋಗಿ. ಫಿನಿಶ್ಡ್. ಒಂದ್ ಪೈಸೆನೂ ಖರ್ಚಾಗಿಲ್ಲ. ಇಲ್ಲಿ ಕೇಡಿನಿಂದ ದೇವರು ಅವರನ್ನು ರಕ್ಷಿಸಿದ್ದಾರೆ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತಲ್ಲ ಪ್ರಿಯರೇ. ಇದೇ ರೀತಿಯಲ್ಲಿ ಇದು ಸಿಂಪಲ್ ಆಗಿರುವ, ಪ್ರಾಕ್ಟಿಕಲ್ ಆಗಿರೋ ಒಂದು ವಿಷಯನಾಗಿದೆ ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ. ಹೇಳಿ ಬನ್ನಿ. ನೀವು ಇದು ಹೇಳ್ಬೇಕಾದ್ರೆ ನನಗೆ ನಂದೊಂದು ಟಿವಿಎಸ್ ಇತ್ತು, ಹಳೆ ಟಿವಿಎಸ್. ಮತ್ತು ನನಗೆ ಲೈಸೆನ್ಸ್ ಇರಲಿಲ್ಲ, DL ಮಾಡಿಲ್ಲ, ಟಿವಿಎಸ್ ಇರಲಿಲ್ಲ. ಮತ್ತೆ ಇದೇ ರೀತಿ ಪೊಲೀಸ್ನವರು ಮುಂದ್ಗಡೆ ಇದ್ರು, ಇಬ್ರು ಇದ್ರು. ತಕ್ಷಣ ನನಗೆ ಅಡ್ಡಾಗುವಾಗ ಅಡ್ಡ ಹಾಕ್ಬಿಟ್ರು. ನನ್ಗೆ ಗೊತ್ತು, ನನ್ನಲ್ಲಿ ಏನಿಲ್ವಲ್ಲ, ಆ ಗಾಡಿಗೆ ತಕೊಂಡ್ ಗಾಡಿ ಕೂಡ ಅದಕ್ಕೆ ದುಡ್ಡು ಖರ್ಚಾಯ್ತು ಅಂತ ಹೇಳಿದ್ರು. ನಾನು ಏನು ಮಾಡಿ ಸುಮ್ಮನೆ ಓಡಿಸ್ತಾ ಇರಪ್ಪ ಅಂದ್ರು. ನಾನು DL ಮಾಡಿಲ್ಲ. ಆಗ ಸೇಮ್ ಇದೇ ರೀತಿ ಅಡ್ಡ ಹಾಕುವಾಗ ಸರ್ ನಾನು ಏನಾಯ್ತಂದ್ರೆ, ಸೇಮ್ ನೀವ್ ಹೇಳ್ದಂಗೆ ನನಗೆ ಸುಮ್ನೆ ನಗ ಬಂತು. ನನಗೆ ಏನೋ ಒಂಥರ ಖುಷಿಯಾಗಿ ನಗ. ಪೊಲೀಸ್ ನೋಡ್ಬಿಟ್ಟು ಏನಪ್ಪಾ ಇದು ಸರ್, ಗುಜಿರ್ಗ ಹಾಕಂಗಿದೆ ಸರ್ ಗಾಡಿ, ಸರ್ ಏನ್ ಸರ್ ಹೋಗಪ್ಪ ನೀನು ಹೋಗ ಅಂತ ಕಳ್ಸ್ಬಿಟ್ರು. ಅಂದ್ರೆ ನನ್ಗೆ ಆ ಒಂದು ಖುಷಿ ಇತ್ತಲ್ಲ, ಒಂಥರ ಮುಖ ಕಲೆ ಆ ಸಮಯದಲ್ಲಿ ಬಂತು. ಆತರ ಈ ಖುಷಿ ಬರೋದು ಯಾವಾಗ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಅಲ್ಲ, ನಮ್ಮ ಒಳಗಡೆಯಿಂದ ಬರುವ, ಅದು ಒಳಗಡೆ ಇರುವ ಕೇಡಿನ್ನು ನಾವು ಜಯಿಸುವಾಗ ಬರುವಂತ ಖುಷಿಯಾಗಿದೆ. ಯಾರ ಮೇಲೂ ಕೋಪ ಇರಲ್ಲ ಪ್ರಿಯರ್. ಇದೊಂದು ಸಿಂಪಲ್ ಆಗಿರುವ ಒಂದು ಸಿಚುವೇಶನ್ ಆಗಿದೆ. ಈಗ ನಮ್ಮ ಬೈಬಲಿಗೆ ಬರೋದಾದ್ರೆ, ಹವ್ವ ಏನ್ ಮಾಡಿದಾಳೆ? ಕೇಡಿಗನು ಹೊರಗಡೆಯಿಂದ ಪ್ರೇರಣೆ ಕೊಟ್ರು. ಅದು ದೊಡ್ಡ ವಿಷಯ ಅಲ್ಲ. ಹೊರಗಡೆಯಿಂದ ಏನ್ ಬಂದ್ರು ಅದೆಲ್ಲ ಒಳಗಡೆ ಬರ್ಬೇಕಂತ ಏನಿಲ್ಲ. ಪ್ರೇರಣೆಗಳು ಬರ್ಬೋದು, ನೀವು ವೀಕ್ ಆದ್ರೆ ಒಳಗಡೆ ಬರುತ್ತೆ. ಈಗ ನೋಡಿ, ಒಂದು ಮೀನು, ಸಮುದ್ರದಲ್ಲಿರುವ ಮೀನು ನೀವು ಅದನ್ನ ಹಿಡಿದು ಸಾರು ಮಾಡುವಾಗ ಸಮುದ್ರದ ನೀರಿನ ಟೇಸ್ಟ್ ಏನು? ಭಯಂಕರ ಉಪ್ಪಿದೆ ಅಲ್ವಾ? ಹಾಗಾದ್ರೆ ಸಮುದ್ರದಲ್ಲಿರುವ ಮೀನು ನೀವು ಸಾಂಬಾರು ಮಾಡುವಾಗ ಉಪ್ಪಿಡ್ಬೇಕಾ ಬೇಡವಾ? ಇಡ್ಲೇಬೇಕು. ನೋಡಿ ಅದನ್ನ ಹಾಕ್ಬೇಕು. ಎಷ್ಟು ಬೇಕಷ್ಟ ಹಾಕ್ಬೇಕು ನೋಡಿ. ಅಂದ್ರೆ ಅಂದ್ರೆ ಉಪ್ಪಿಡದೆ ಆಗುತ್ತಾ? ಇಲ್ಲ, ಕಮ್ಮಿ ಹಾಕ್ಬೇಕು. ಮಾಮೂಲಿ ಹಾಕ್ಬೇಕು. ಸಮುದ್ರದ ನೀರು ಉಪ್ಪಾಗಿದ್ರು ಬದ ಮೀನು ಉಪ್ಪಾಗಿರಲ್ಲ ಬದ ಮೀನ್ ಸಮುದ್ರದಲ್ಲಿರುವ ಮೀನಾಗಲಿ ಕೆರೆಯಲ್ಲಿರುವ ಮೀನಾಗಲಿ ಒಂದೇ ರೀತಿ ಉಪ್ಪು ಹಾಕ್ಬೇಕಾಗುತ್ತೆ. ಅದಕ್ಕೆ ಕಡಿಮೆ, ಇದಕ್ಕೆ ಜಾಸ್ತಿ ಅಂದಲ್ಲ ಅಲ್ವಾ? ಯಾಕೆ ಹಾಗಾದ್ರೆ? ಸಮುದ್ರದಲ್ಲಿರುವ ಮೀನು, ಉಪ್ಪಿನಲ್ಲೇ ಇರುವ ಮೀನು, ಒಂಚೂರು ಆ ಮೀನಿನ ಮಾಂಸ ತಿಂದ್ರೆ ಉಪ್ಪಿರಲ್ಲ. ಕಾರಣ ಏನು? ಹೊರಗಡೆ ಇರ್ತದೆ, ಒಳಗಡೆ ಹೋಗಿರುವುದಿಲ್ಲ. ಉಪ್ಪು ಒಳಗಡೆ ಹೋಗಿರಲ್ಲ. ಕಾರಣ ಏನು? ಯಾಕೆ ಉಪ್ಪು ಒಳಗಡೆ ಹೋಗಲ್ಲ? ಅದು ಉಪ್ಪೊಳಗೆ ಬೆರ್ತಿರಲ್ಲ, ಮೀನ್ಸ್ ಉಪ್ಪೊಳಗೆ ಬೆರ್ತಿರಲ್ಲ. ಅದೇ ಸಮಯ ಒಂದು ಸತ್ತ ಮೀನು, ಸಮುದ್ರದಲ್ಲಿರುವ ಸತ್ತ ಮೀನು ತಗೊಳ್ಳಿ. ಈಗ ಜೀವಂತವಾಗಿ ಹಿಡಿದ ಮೀನಲ್ಲ, ಸತ್ತು ಬಿದ್ದಿರೋ ಮೀನು ಹಿಡಿದಿರೋದು ಇಟ್ಕೊಳ್ಳೋಣ. ಅದರ ಮಾಂಸ ತಿಂದ್ರೆ ಉಪ್ಪಿರುತ್ತದೆ. ಇದರ ಅರ್ಥ ಏನು? ಉಪ್ಪು ಸೇರ್ಕೊಳ್ತದೆ. ಜೀವಂತವಾಗಿರುವಾಗ ಈಗ ನೋಡಿ, ನಾವು ಮೀನು ಉಪ್ಪಿಗೆ ಇಡ್ತೀರಲ್ಲ, ಅಂದ್ರೆ ಉಪ್ಪು ಏನಂತೀರ, ಉಪ್ಪಿನಕಾಯಿ ತರ ಸ್ವಲ್ಪ ಇದು ಮಾಡಿ ಇರ್ತೀರಲ್ಲ, ಫಿಶ್ ಪಿಕ್ಕಲ್ ಅಂತ ಹೇಳಿ, ಅದಕ್ಕೆಲ್ಲ ತುಂಬಾ ಉಪ್ಪು ಇರ್ತದೆ. ಏನಾಗುತ್ತಂದ್ರೆ, ಜೀವಂತರಾಗಿ ನೀವಿರುವಾಗ ನಿಮ್ಮೊಳಗಡೆ ಹೊರಗಡೆ ಇರೋದು ಯಾವುದು ಎಂಟ್ರಿ ಆಗಲ್ಲ. ನೀವು ಜೀವಂತರಾಗಿರುವಾಗ, ನಿಮ್ಮ ಆತ್ಮ ಜೀವಂತರಾಗಿರುವಾಗ ಹೊರಗಡೆ ಇರುವ ಯಾವ ಪಾಪಾವಸ್ಥೆಗಳು ಒಳಗಡೆ ಬರಲ್ಲ. ಹೇಗೆ ಮೀನೊಳಗಡೆ ಉಪ್ಪು ಬರಲ್ಲೋ ಎಂದಿದೆ. ಆದ್ರೆ ಸತ್ತ ಮೀನಾಗುವಾಗ ಹೊರಗಡೆ ಇರೋದೆಲ್ಲ ಒಳಗಡೆ ಬರುತ್ತೆ. ಸೊ ಪ್ರಿಯರೇ, ಇದೇ ರೀತಿಯಲ್ಲಿ
ನಾವು ಈ ಭೂಮಿಯಲ್ಲಿ ಇದ್ದೀವಿ. ಭೂಮಿಯಲ್ಲಿ ಸೈತಾನನ ಆಧಿಪತ್ಯವೂ ಇದೆ. ಆದ್ರೆ ಆಧಿಪತ್ಯ ಯೇಸು ಸ್ವಾಮಿ ಸೋಲಿಸಿದ್ದಾರೆ. ಈಗ ಈ ಒಂದು ಅವಸ್ಥೆಯಲ್ಲಿ ಹೊರಗಡೆಯಿಂದ ತುಂಬಾ ಪ್ರಲೋಭನೆಗಳಿರ್ತದೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ, ಸಾಯಂಕಾಲದಿಂದ ಬೆಳಿಗ್ಗೆವರೆಗೆ ಪ್ರಲೋಭನೆಗಳ ಮೇಲೆ ಪ್ರಲೋಭನೆಗಳಿರ್ತದೆ. ಆದ್ರಿಂದ ನಾವು ಓಡಿ ಹೋಗ್ಬೇಕಾದವರಲ್ಲ, ಕೇಡುಗಳನ್ನು ಜಯಿಸಬೇಕು. ಅದು ಜಯಿಸಬೇಕಾದ್ರೆ ನಮ್ಮೊಳಗೆ ಈ ಜೀವ ಇರಬೇಕು, ಪವಿತ್ರಾತ್ಮರು ನಮ್ಮೊಳಗೆ ಇರಬೇಕು. ನಾವು ಎಲ್ಲಿ ಸೋತು ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಒಳಗಡೆಯಿಂದನೇ ನಾವು ಸೋತು ಹೋಗೋದು. ಮನೆಯಲ್ಲಿ ವಿಷಯ ಆಯ್ತು, ಆಗ ಒಳಗಡೆಯಿಂದ ಸ್ಟಾರ್ಟ್ ಆಗ್ತದೆ ನೋಡಿ. ಆವತ್ತೂ ಇದೇ ಆಯ್ತು. ಈ ಹಳೆ ಸ್ಟೋರಿಗಳೆಲ್ಲ ಬರಲು ಕಾರಣ ನಮ್ಮೊಳಗಡೆ ನಾವು ಜಯಿಸದೇ ಇರುವಾಗ, ನಮ್ಮೊಳಗಡೆ ಆ ಆ ಕೇಡಿನಿಂದ ನಾವು ಜಯಿಸುವುದಾದ್ರೆ ಹಳೆ ಸ್ಟೋರಿ ಏನ್ ಬರಲ್ಲ. ಸರಿ, ಓಕೆ, ಏಸಾಮ್ ಹೇಳಿದಾಗ ಒಂದ್ ಕೆನೆಗೆ ಹೊಡೆದ್ರೆ ಇನ್ನೊಂದ್ ಕೆನೆ ನಾವು ಈಸಿಯಾಗಿ ತೋರಿಸಬಹುದು. ಈ ನಾವು ನಮ್ಮಲ್ಲಿರುವ ಆ ಆ ಕೇಡನ್ನು ಜಯಿಸುವಾಗ, ಪ್ರಿಯರೇ, ನಮ್ಮಲ್ಲಿರುವ ಕೇಡಿನ ಬಗ್ಗೆ ನಾವು ನೆಕ್ಸ್ಟ್ ವಾರ ನೋಡೋಣ. ಈ ಕೇಡಂತ ಹೇಳುವಾಗ ಅದನ್ನು ಅರ್ಥ ಮಾಡ್ಬೇಕು. ಪ್ರಾರಂಭದಲ್ಲಿ ನಾವು ನಮ್ಮಲ್ಲಿರುವ ಕೇಡು ಯಾವುದೊಂದೆಲ್ಲ ನಾವು ಕಲಿತಿದ್ದೀವಿ, ನಿಮ್ಗೆಲ್ಲ ಗೊತ್ತಿದೆ. ಆದರೆ ಈಗ ಅದರ ಆ ಒಂದು ಗ್ರಾವಿಟಿ ನಮ್ಗೆ ಅಷ್ಟು ಅರಿವಿಲ್ಲ. ನಾವು ಒಳಗಡೆ ಇರೋ ಕೇಡು ಯಾವುದು, ಹೇಗೆ ನಾನು ಸೋತು ಹೋಗುವುದು. ಓಕೆ ಪ್ರಿಯರೇ, ಪ್ರೇಯರ್ಗೆ ಬಂದ ನಂತರ ನಿಜವಾಗಿ ನೀವು ಧೈರ್ಯವಾಗಿ ಹೇಳ್ಬೋದು, ಸುಮಾರು ವಲಯಗಳಲ್ಲಿ ನಾವು ಸೋತು ಹೋಗಿಲ್ಲ. ಸೋತು ಹೋಗ್ಬೇಕಾದ ವಲಯಗಳೆಲ್ಲ ನಾವು ಜಯಶಾಲಿಗಳಾಗಿದ್ದೇವೆ. ಕಾರಣ ಏನು? ನಮ್ಮ ಒಳಗಡೆ ಇರುವವನ ಮೇಲೆ ಸ್ವಲ್ಪ ನಾವು ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ಇಲ್ದೇ ಇರೋ ಚೂರು ಸಾಕು, ಚೂರು ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಕು, ಅಥವಾ ಏನೋ ಅವ್ರು ಹೇಳಿದಾರೆ ಅಂತ ಸಾಕು, ನನ್ನನ್ನು ನೋಡಿದಾಗ ಅವ್ರ ಮಾತು ಸ್ಟಾಪ್ ಮಾಡಿದೆ ಅಂತ ಸಾಕು, ನನ್ನ ಬಗ್ಗೆ ಏನೋ ಮಾತಾಡಿದ್ರೆ ಸಾಕು, ಇದೆಲ್ಲ ನಮ್ಗೆ ಅಗ್ರೆಸಿವ್ ಆಗ್ತದೆ. ಆದರೆ ಈಗ ಪ್ರೇಯರಿಗೆ ಬಂದಾಯ್ತು, ಪ್ರೇಯರಲ್ಲಿ ದೇವರ ಆತ್ಮರ ಶಕ್ತಿಯನ್ನು ಅನುಭವಿಸ್ತಾ ಇದ್ದೀವಿ. ದೇವರ ಆತ್ಮರ ಶಕ್ತಿಯಿಂದ ಅನುಭವಿಸುವಾಗ ನಮ್ಮ ಒಳಗಡೆ ಇರುವ ಕೇಡನ್ನು ಜಯಿಸುವ ಶಕ್ತಿ ದೇವರು ನಮಗೆ ಕೊಟ್ಟಾಗಿದೆ. ಆದುದರಿಂದ ಏನಾಗ್ತಾ ಇದೆ, ಯೇಸು ಸ್ವಾಮಿ ನಮಗಾಗಿ ಪ್ರಾರ್ಥಿಸಿದ್ದಾರೆ, ಕೇಡಿನಿಂದ ನನ್ನ ಶಿಷ್ಯರನ್ನು ಜಯಶಾಲಿಗಳಾಗಿ ನೀವು ಮಾಡಿರಿ ಅಂತ ಹೇಳಿ. ಸೈತಾನ್ ನಮಗೆ ಹೇಳೋದಾದ್ರೆ ಯೋವಾನ 8:44 ಅವನ್ ಪ್ರಾರಂಭದಿಂದಲೇ ಕೊಲಪಾತಕಿ ಆಗಿದ್ದಾನೆ, ಕಳ್ಳನಾಗಿದ್ದಾನೆ, ಕಳ್ಳನ ತಂದೆ ಆಗಿದ್ದಾನೆ. ಇದೆಲ್ಲ ಈ ಸ್ವಾಮಿ ಹೇಳ್ತಾ ಇದ್ರೆ ಸೈತಾನ್ನು. ಸೈತಾನು ನಿಮಗೆ ತಂದೆ, ನಿಮ್ಮ ತಂದೆ ಮಾಡ ಬಯಸುವುದನ್ನು ನೀವು ಮಾಡಬಯಸುತ್ತೀರಿ. ಮೊದಲಿಗಿಂದಲೂ ಅವನು ಕೊಲೆಪಾತಕ, ಸತ್ಯವೆಂಬುದೇ ಅವನಲ್ಲಿ ಇಲ್ಲದ ಕಾರಣ ಅವನು ಸತ್ಯಪರನಲ್ಲ. ಸುಳ್ಳಾಡುವಾಗ ಅವನು ತನಗೆ ಸಹಜವಾದನ್ನೇ ಆಡುತ್ತಾನೆ. ಅವನು ಸುಳ್ಳುಗಾರ, ಸುಳ್ಳಿನ ಮೂಲ ಪುರುಷನೇ ಅವನು. ಇದೆಲ್ಲ ಇದಾನೆ, ಸೈತಾನಿಂದ ಈ ನೇಚರಲ್ಲಿ ಇರುವವನೇ. ಆದರೆ ಪ್ರಿಯರೇ, ಇದು ಹೊರಗಡೆಯಿಂದ ಬರುವ ಪ್ರೇರಣೆ, ಆದ್ರೆ ನಮ್ಮ ಒಳಗಡೆ ಇರುವ ಅವನನ್ನೇ ನಾವು ಜಯಿಸ್ಬೇಕಾಗಿರೋದು. ಎಷ್ಟೋ ಸತಿ ಹೊರಗಡೆಯಿಂದ ಸಮಸ್ಯೆ ಎಲ್ಲ ಹೇಗೋ ಜಯಿಸ್ಬೋದು, ಪ್ರಾಬ್ಲಮ್ ಇಲ್ಲ. ಒಳಗಡೆ ಇರುವ ಸಮಸ್ಯೆನೇ ಜಯಿಸಲು ನಮ್ಗೆ ಕಷ್ಟಪಡುವುದು ಅಲ್ವಾ? ಒಂದು ಸೊಲ್ಯೂಷನೇ ಇಲ್ಲದೆ ಇರೋ ಪರಿಸ್ಥಿತಿ ಆಗ್ತದೆ. ಕಾಯನ ಜೀವನ ನೀವು ನೋಡಿ, ಕಾಯನನ್ನು ಹೊರಗಡೆಯಿಂದ ಪ್ರೇರಣೆಯಿಂದ ಆಬೇಲನನ್ನು ಕೊಂದನ, ಅಥವಾ ಒಳಗಡೆ ಇರುವ ಪ್ರೇರಣೆಯಿಂದ ಆಬೇಲನನ್ನು ಕೊಂದರ? ಒಳಗಡೆ ಇರುವ ಪ್ರೇರಣೆ. ಸೊ ನಡೆಯುವ ಸಕಲ ಕೊಲೆಗೂ ಸಕಲ ಪಾಪಗಳಿಗೂ ಅವ್ರು ಹೊರಗಡೆಯಿಂದ ಪ್ರೇರಣೆ ಕೊಡ್ತಾರೆ. ಅದು ಜಯಿಸ್ಬೇಕಾ ಸೋಲ್ಬೇಕಾ ಎಂಬುದು ನಮ್ಮಲ್ಲಿರುವ ಜೀವನ ಮೇಲೆ ಡಿಪೆಂಡ್ ಆಗಿದೆ. ನಮ್ಮಲ್ಲಿ ಜೀವ ಇರುವಾಗ, ಹೇಗೆ ಜೀವ ಇರುವ ಮೀನಲ್ಲಿ ಸಮುದ್ರದ ಉಪ್ಪು ಎಂಟ್ರಿ ಆಗಲ್ವೋ, ಸಮುದ್ರದ ಮೀನ್ ಪೂರ್ತಿ ಉಪ್ಪೆ. 71% ಸಮುದ್ರ ಇದೆ ಭೂಮಿಯಲ್ಲಿ, ಪೂರ್ತಿ ಉಪ್ಪಾಗಿದೆ.
ಆದರೆ ಒಂದು ಮೀನೊಳಗಡೆ ನಾವು ಉಪ್ಪು ಎಂಟ್ರಿ ಆಗಲ್ಲ, ಕಾರಣ ಒಳಗಡೆ ಜೀವವಿದೆ. ಪ್ರೇರಣೆ ನಾನು ಹೇಳುವ ಸಿಂಪಲ್ ಎಕ್ಸಾಂಪಲ್, ಈಗ ಕಾಯನ್ನ ಜೀವನ ನೋಡಿ, ಕಾಯನ್ನಿಗೆ ಇಲ್ಲೆಲ್ಲೂ ಹೊರಗಡೆಯಿಂದ ಪ್ರೇರಣೆ ಬರುವುದು ಕಾಣ್ತಾ ಇಲ್ಲ, ಒಳಗಡೆ ಇರುವ ಪ್ರೇರಣೆಗಳು. ಈ ಕಾಯನ್ನ ಜೀವನದಲ್ಲಿ ಒಳಗಡೆ ಏನೆಲ್ಲ ಪ್ರೇರಣೆಗಳುಂಟಾಗಿದೆ ಸ್ವಲ್ಪ ಹೇಳ್ತೀರಾ? ನಿಮ್ಗೆ ಗೊತ್ತು, ನಾನು ಹೇಳಿದ್ದೇನೆ ಸುಮಾರು ಒಂದೆರಡು ಸತಿ ಅದೇ ರಿಪೀಟ್ ಮಾಡಿದ್ದೇನೆ. ಕಾಯನ ಜೀವನದಲ್ಲಿ ಕಾಯನ ಅಬೆಲ್ನ ಕೊಲ್ಲುವ ಒಂದು ಸನ್ನಿವೇಶ. ಆ ಕಾಯನ್ನು ಸೋತು ಹೋಗಿದ್ದಾನೆ, ಆ ಕೇಡಿನಲ್ಲಿ ಸೋತು ಹೋಗಿದ್ದಾನೆ. ಕಾಯನಲ್ಲಿ ಪ್ರಿಯರೇ 3 ವಿಷಯಗಳಿತ್ತು. ಒಂದು, ಕಾಯನ ಭಾವನೆ ಏನಂದ್ರೆ ನಾನೇ ಈ ಮನೆಯ ದೊಡ್ಡ ಮಗನು, ನನಗೇನೆ ಇಲ್ಲಿ ಪ್ರಾಮುಖ್ಯತೆ ಬೇಕು, ನಾನು ಇಲ್ಲಿ ಎಲ್ಲರ ಮುಂದೆನೂ ಅಕ್ಸೆಪ್ಟಬಲ್ ಆಗಬೇಕು. ಈ ಒಂದು ಭಾವನೆ ಆಗಿದೆ ಅಹಂಕಾರ ಎಂದು ಹೇಳುವುದು. ನಮ್ಮಲ್ಲಿರುವ ಒಳಗಡೆ ಇರುವ ಕೇಡಿಗನಾಗಿದ್ದಾನೆ ಒಬ್ಬ ಅಹಂಕಾರ. ನಾವು ಹೇಳ್ಬೋದು ನಮ್ಗೇನು ಅಹಂಕಾರ ಇಲ್ಲಪ್ಪ ಅಂತ ಹೇಳ್ಬೋದು, ಆದರೂ ಸಮಯ ಸಂದರ್ಭ ಬರುವಾಗ ಇವನ್ ಆಕ್ಟಿವ್ ಆಗ್ತಾನೆ. ಆಗ ಬಿಟ್ಕೊಡಕ್ಕಾಗತ್ತಾ? ಈ ಭಾವನೆ ನಮ್ಮ ಮನಸ್ಸಿನಲ್ಲಿ ಇದೆಯಾ? ಅಹಂಕಾರ ಇದೆ. ಅಂದ್ರೆ ನಾನು ಅವರಿಂದ ಕೀಳೇ ಅಲ್ಲ, ನನ್ಗೆ ಕೊರತೆಗಳಿರ್ಬಹುದು, ಆದ್ರೂ ಅವನ ಆ ರೀತಿ ಹೇಳಕ್ಕಾಗತ್ತಾ? ಓಕೆ, ಸಪ್ರಿಯರೇ, ಈ ಅಹಂಕಾರ ಎಂಬ ಭಾವನೆ ಅದು ನಾವು ನೋಡುವ ಹಾಗೆ ಬರೀ ನಾನತ್ವ ಮಾತ್ರ ಹೇಳುವುದಲ್ಲ, ನಾನತ್ವ ಹೇಳುವುದಲ್ಲ ಅಹಂಕಾರ ಅಂತ ಹೇಳೋದು. ಒಂದು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವ ತಾಯಿಗೆ, ಕೆಲಸ ಮಾಡುವ ತಾಯಿ ಅಂದಲ್ಲ, ಅಡಿಗೆ ಮನೆಯಲ್ಲಿ ಈಗ ತಂದೆಯು ಕೆಲಸ ಮಾಡ್ತಾರೆ. ಈಗ ತಂದೆ ಕೆಲಸ ಮಾಡಿದ್ರೆ ಏನಾಗ್ತದೆ, ತಾಯಿ ಕೆಲಸ ಮಾಡಿದ್ರೆ ಏನಾಗ್ತದೆ? ನೀವು ನೋಡಿ, ತಂದೆ ಕೆಲಸ ಮಾಡುವಾಗ ಟೇಸ್ಟ್ ಇರುತ್ತದೆ, ಆದ್ರೆ ಅಡಿಗೆ ಮನೆಗೆ ಫುಲ್ ಗಲೀಜಾಗಿರುತ್ತದೆ. ಹೌದಾ? ಓಕೆ, ಫುಲ್ ಗಲೀಜಾಗಿರ್ತದೆ. ಅದು ಕ್ಲೀನ್ ಮಾಡಕ್ಕೇನೆ ಈ ತುಂಬಾ ಕಷ್ಟಪಡ್ತದೆ. ಅದರಿಂದ ತಾಯಿ ಅಂದ್ರೆ ಹೇಳ್ತಾರೆ, ಇಲ್ಲ ನೀವು ಬರ್ಬೇಡಿ ನಾನೇ ಮಾಡ್ತೀನಿ ಅಂತೇಳಿ. ಆಯ್ತಾ? ಸಾಕು, ಗಲೀಜ್ ಹೌದು. ಈಗ ಸರಿ, ತಂದೆ ಮಾಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಇದು ಮಾಡಿದ ನಂತರ ಮಕ್ಕಳು ಎಲ್ಲ ಸರಿ ಊಟ ಮಾಡ್ತಾ ಇದ್ದಾರೆ, ಆಗೇನೋ ಒಂದು ಇಶ್ಯೂ ಆಯಿತು. ಆಗ ಈ ತಂದೆ ಏನ್ ಹೇಳ್ತಾರೆ? ಪರಿಣಾಮ ಅಲ್ಲ, ಈಗ ಅಡಿಗೆ ಮನೆಯಲ್ಲಿ ತಂದೆ ಅಡಿಗೆ ಎಲ್ಲ ರೆಡಿ ಮಾಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಹಾಗೇನೋ ಸಮಸ್ಯೆ ಆಯ್ತು, ಅಲ್ಲಿ ಕುಟುಂಬದಲ್ಲಿ ಏನೋ ಏರುಪೇರು ಮಾತುಕತೆಯಲ್ಲಿ ಸ್ವಲ್ಪ ಇದಾಯ್ತು. ಈ ತಂದೆ ಏನ್ ಹೇಳ್ತಾರೆ? ನಾನು ಅಡಿಗೆ ಮಾಡೋದಕ್ಕೆ ಈ ತರ ಆಯ್ತೇನೋ ಅಂತ ಹೇಳ್ತಾರೆ. ನೋಡಿ, ನಾನು ಹೊರಗಡೆ ಕೆಲ್ಸನೂ ಮಾಡಬೇಕು, ಒಳಗಡೆ ಕೆಲ್ಸನೂ ಮಾಡಬೇಕು, ಎಲ್ಲ ಕೆಲ್ಸನೂ ನಾನೇ ಮಾಡಬೇಕು. ನೀವೇನಕ್ಕಿರೋದು? ಬರೀ ತಿನ್ನಕ್ಕೆ ಮಾತ್ರನಾ? ಆದ್ರೆ ನೋಡಿ ನನ್ ಮೇಲೆ ಈ ಭಾವ ಇದೇನೋ ಅವ್ರು ದೊಡ್ಡ ಅಹಂಕಾರಿ ಅಂತ ನಾನು ಹೇಳಲ್ಲ, ಅವರಲ್ಲಿ ಅಹಂಕಾರ ತೋರಿಸುವರಿದಲ್ಲಿ ಏನಿಲ್ಲ. ಆದರೆ ಇಷ್ಟೆಲ್ಲ ಮಾಡುವಾಗ ಅವರ ಮನಸ್ಸಿಗೆ ಏನೋಗ್ತದೆ? ನಾನು ಅಲ್ಲೋ ಹೋಗ್ಬೇಕು, ನಾನು ಅಲ್ಲೋ ಹೋಗ್ಬೇಕು. ನಿಮ್ಗೆ ಚೂರು ಮಾಡಕ್ಕಾಗಲ್ವಾ? ಪ್ರಿಯರೇ, ಅಹಂಕಾರದ ಒಂದು ಭಾವನೆ ಆಗಿದೆ. ಅರ್ಥ ಮಾಡಿ, ನಮ್ಮಲ್ಲಿ ಚೂರು ಇದೆ ಅಹಂಕಾರ, ನಮ್ಮೊಬ್ಬೊಬ್ಬರಲ್ಲೂ ಇದೆ ಸ್ವಲ್ಪ. ಏನೇ ಸ್ವಲ್ಪ ಮಾಡುವಾಗ ಸೈಲೆಂಟ್ ಆಗಿರ್ತದೆ ಅಹಂಕಾರ, ನಾವೇನು ಎಕ್ಸ್ಪ್ರೆಸ್ ಮಾಡಲ್ಲ, ನಮ್ಮ ಒಳಗಡೆ ಇರ್ತದೆ ಚೂರು. ಇವನೇ ಸಮಯ ಸಮಯಕ್ಕೆ ನಮ್ಮೊಳಗಡೆಯಿಂದ ಕೇಡು ತರುವವನು, ಇವನನ್ನು ನಾವು ಜಯಿಸಬೇಕು. ಕೆಲವೊಮ್ಮೆ ನಾನು ಹೋಗದೇ ಇರ್ಬೇಕಾದ್ರೆ ಹಿಲಾರಿಯಸ್ ಅಷ್ಟು ಹೇಳ್ಬೋದು, ನಾನ್ ಚರ್ಚಿಗೆ ಹೋಗದೇ ಇದ್ರೆ ಚರ್ಚ್ ಪೂಜೆ ಹೇಗೆ ನಡೀತದೆ ನೋಡೋಣ. ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರೋದು. ನಾನು ಅಲ್ಲಿ ಅರೇಂಜ್ ಮಾಡದೇ ಇದ್ರೆ ಆಯ್ತಾ, ಪರಿಣಾಮ ಹೇಳ್ಬೋದು. ನಾನ್ ಬೆಳಿಗ್ಗೆ ಮಾರ್ಕೆಟಿಗೆ ಹೋಗೋದಿದ್ರೆ ನಮ್ ಮನೆ ಅವಸ್ಥೆ ಏನಾಗ್ತದೆ? ಪ್ರಿಯರೇ, ಇದೆಲ್ಲ
ದೇವರು ನಮ್ಗೆ ಕೊಟ್ಟಿದ್ದಾರೆ ಆ ಕೃಪೆ. ಎಲ್ರಿಗೂ ಆ ಕೃಪೆ ಇಲ್ಲ. ಆಸೆ ಇದ್ರು ಕೆಲವರಿಗೆಲ್ಲ ಅದು ಮಾಡಕ್ ಆಗ್ತಾ ಇಲ್ಲ. ಅಲ್ಲೋ ಬಿರ್ನಾಗ? ಹೌದು ಸರ್, ಖಂಡಿತ. ಇದು ದೇವರು ಕೊಟ್ಟಿರೋ ಕೃಪೆ. ನಾವು ಏನೂ ಇಲ್ಲ. ಈ ಈ ಒಂದು ಭಾವನೆನೇ ನಮ್ಗೆ ಬರಬಾರ್ದು. ಕೆಲವೊಂದು ತಂದೆಯರಿಗೆ ಏನಂದ್ರೆ, ನಾನೇ ಎಲ್ಲ ಪ್ಲಾನ್ ಮಾಡಿರೋದು, ನಾನೇ ಎಲ್ಲ ಕಷ್ಟಪಡೋದು, ಬೇರೆ ಮನೇಲಿರೋರಿಗೆ ಏನು ಗೊತ್ತಿಲ್ಲ, ಅವ್ರಿಗೇನ್ ತಲೆ ಇಲ್ಲ, ಅವ್ರಿಗೆ ಕಷ್ಟಪಡ್ತಾ ಇಲ್ಲ, ಯೋಚನೆ ಇಲ್ಲ, ಅದು ಇಲ್ಲ ಇದಿಲ್ಲ. ಇದೆಲ್ಲ ಅಹಂಕಾರದ ಒಂದು ಬೇರೆ ಬೇರೆ ವರ್ಷನ್ಸ್ಗಳಾಗಿದೆ. ಬೇರೆ ನಮ್ಮೆಲ್ಲರಲ್ಲೂ ಇದೆ. ಯಾರು ನನ್ನಲ್ಲಿ ಅಹಂಕಾರ ಇಲ್ಲ ಅಂತ ಹೇಳಂಗಿಲ್ಲ, ನಮ್ಮಲ್ಲಿ ಇದೆ ಸ್ವಲ್ಪ. ನಾನು ಯಾವಾಗ ಹೈಲೈಟ್ ಆಗ್ತದೋ ಆಗ ಅವನು ನಮ್ಮಿಂದ ಹೊರಗಡೆ ಹೋಗ್ತಾರೆ. ಅವನೇ ಯಾರು? ಯೇಸು ಸ್ವಾಮಿ. ನಾನು ಎಂದು ಹೇಳುವಾಗ ವ್ಯಕ್ತಿಗೆ ಅವರು ಸೈಲೆಂಟ್ ಆಗ್ಬಿಡ್ತಾರೆ. ಸೊ ಪ್ರಿಯರೇ, ಇದು ನಮ್ಮೊಳಗಡೆ ಇರುವ ಆ ಕೇಡಿಗನು. ಇನ್ನೂ ಕಾಯನ ಜೀವನ ನೋಡುವುದಾದ್ರೆ, ಅವನಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಿ ಇತ್ತು. ಇವನ್ ಸ್ವಲ್ಪ ಕೋಪದಲ್ಲಿರುವವನಾದ್ರಿಂದ ಆ ಬೇಲನು ಸ್ವಲ್ಪ ಶಾಂತ ಸ್ವಭಾವಿ ಆದುದರಿಂದ ಪೇರೆಂಟ್ಸ್ ಅವನನ್ನು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು. ಇದು ಇವನಿಗೆ ಕಂಡ್ರೆ ಆಗ್ತಾ ಇರಲಿಲ್ಲ. ನಾನು ಏನೇ ಮಾಡಿದ್ರು ಅವನಿಗೆ ಮಾತ್ರ ಸಪೋರ್ಟ್ ಮಾಡ್ತೀನಿ. ಎಲ್ಲಾ ಮನೇಲೂ ಇದೆ ಈ ವಿಷಯಗಳು. ನಾನೇನೇ ಮಾಡಿದ್ರು ಅವನಿಗೆ ಕೊಡ್ತಾನೆ. ನಾನು ಡೈಲಿ ಇಲ್ಲೇ ಇದ್ದೇನೆ, ನನ್ಗೆ ಏನು ಸ್ಪೆಷಲ್ ಆಗಿ ಮಾಡಲ್ಲ. ಅವನೇನೋ ಒಂದು ಸಾಟರ್ಡೆ ಬಂದ್ರೆ ಆವತ್ತು ಮಾತ್ರ ಚಿಕನ್ನು ಅದು ಇದೆಲ್ಲ ಇರ್ತದೆ. ನಾನು ವಾರ ಪೂರ್ತಿ ಇಲ್ಲಿರುವಾಗ ನನ್ಗೆ ಏನು ಸ್ಪೆಷಲ್ ಯಾರು ಮಾಡಲ್ಲ. ಅಲ್ಲೂರಿನಾಗ ಸರ್ ಈ ತರ ಮಾತು ಬರುತ್ತಲ್ಲ. ಪ್ರಿಯರೇ, ಇದು ಹೊಟ್ಟೆ ಕಿಚ್ಚು ಎಂಬ ಒಂದು ಸಂಭವ ಆಗಿದೆ. ಇದು ನಮಗೂ ಸ್ವಲ್ಪ ಇದೆ. ನನಗೆ ಸಿಕ್ಬೇಕಾದ ಒಂದು ಚಾನ್ಸ್ ನನಗೆ ಸಿಕ್ಕಿಲ್ಲ, ಅವನಿಗೆ ಕೊಟ್ರು. ಏನ್ ಮಾತಾಡಲ್ಲ ಆ ಟೈಮಲ್ಲಿ. ಮನೇಲಿ ಮಾತ್ರವಲ್ಲ, ಕೆಲವು ಸಮಯ ಚೆನ್ನಾಗಿ ದುಡಿತೀವಿ, ಚೆನ್ನಾಗಿ ಕಷ್ಟಪಡ್ತೀವಿ. ಆದ್ರೆ ನಾನು ಇಷ್ಟೆಲ್ಲ ಅವ್ನು ಏನು ಮಾಡ್ತಾ ಇಲ್ಲ, ಅವನು ಸಿಕ್ಬಿಡ್ತಲ್ಲ ಅನ್ನೋ ಭಾವನೆ ಅಲ್ಲೂ ಬರ್ತದೆ ಸರ್ ಕೆಲವು. ಈಗ ನಾವು ಪ್ರೇರಲ್ಲಿ ಇರುವವರಾಗುವಾಗ ಏನಾಗ್ತದೆ, ಸ್ವಲ್ಪ ನಾವು ಸೈಲೆಂಟ್ ಆಗ್ತೀವಿ ಅಷ್ಟೇ, ಮಾತು ಜಾಸ್ತಿ ಮಾಡಲ್ಲ. ಮುಂಜೆ ಇದ್ದ ಹಾಗೆ ಬಾಯಿ ಬಂದ ಹಾಗೆ ಮಾತಾಡಲ್ಲ, ಸ್ವಲ್ಪ ಸೈಲೆಂಟ್ ಆಗ್ತೀವಿ. ಆದ್ರೂ ಈ ಭಾವನೆ ನಮ್ಮಲ್ಲಿ ಇದೆ. ಮೂರನೇದಾಗಿ ಕಾಯಿನಲ್ಲಿ ಇದ್ದಿರುವುದು ಕೋಪ. ಕೋಪ ಇಲ್ಲದೆ ಇರುವವರು ಯಾರು ಇಲ್ಲ ನನಗೆ ಅನಿಸ್ತಾ ಇದೆ. ಎಷ್ಟೇ ಶಾಂತರಾಗಿ ಆಕ್ಟ್ ಮಾಡಿದ್ರು ಒಂದ್ ಸಮಯ ಬರುವಾಗ ಇದೆಲ್ಲ ಸೇರಿಸಿ ವೋಲ್ಕನಿಕ್ ಎರಪ್ಷನ್ ತರ ಮೇಲೆ ಬರುತ್ತೆ, ತುದಿಗೆ ಬರುತ್ತೆ. ಇವರೆಲ್ಲ ಪ್ರೇಯರ್ಲಿ ಇರುವರ ಅಂತ ಹೇಳಿ ನಮ್ಗೆ ಅನಿಸ್ತದೆ ಈ ರೀತಿ ಮಾತುಗಳೆಲ್ಲ ಬರುವಾಗ. ಸೊ ಪ್ರಿಯರೇ, ನಮ್ಮನ್ನು ಸೋಲಿಸುವ 3 ವಿಷಯಗಳು ನಮ್ಮೊಬ್ಬೊಬ್ಬರಲ್ಲೂ ಬೇರು ಊರಿ ನಿಂತಿದೆ. ಹೌದು, ಯೇಸು ಇದೆಲ್ಲ ಜಯಿಸಿದರೆ ನಾವು ಇದನ್ನೆಲ್ಲ ಕಂಟ್ರೋಲ್ ಮಾಡಲು ಪ್ರಯತ್ನ ಪಡ್ತಾ ಇದ್ದೀವಿ. ಯೇಸು ನಮಗಾಗಿ ಪ್ರಾರ್ಥಿಸಿದ್ದಾರೆ, ಕೇಡಿನಿಂದ ರಕ್ಷಿಸಿ ಅಂತ ಹೇಳಿ. ಆದರೂ ಒಮ್ಮೊಮ್ಮೆ ಇವನು ಕಾಣಿಸಿಕೊಳ್ಳುವನು ನಮ್ಮಲ್ಲಿ ಸಮಯಕ್ಕೆ. ನಾನು ಹೇಳುದು, ಒಂದೊಂದು ದಿನಾನು ಸಾಯಂಕಾಲ ಆಗುವಾಗ ಒಂದು ಲೆಕ್ಕ ಮಾಡಿ ನೋಡಿ, ಇವತ್ತು ನಾನು ಯಾವುದಾದ್ರೂ ಅಹಂಕಾರ ಪಟ್ಟಿದೀಯಾ? ಇವತ್ತು ನನ್ನಲ್ಲಿ ಅಸೂಯೆ ಇದೆಯಾ? ಇವತ್ತು ನನ್ನಲ್ಲಿ ಕೋಪ ಎಷ್ಟು ನಾನು ಪ್ರಕಟಪಡಿಸಿದೆ? ಇದರ ಒಂದು ಡೀಟೇಲ್ ಪ್ರಿಯರೇ ಸಾಯಂಕಾಲ ಆಗುವಾಗ ನೀವೊಂದು ಕಲೆಕ್ಟ್ ಮಾಡಲೇಬೇಕು. ನಿಮ್ಮಲ್ಲಿ ಒಂದು ಇವ್ಯಾಲ್ಯೂಯೇಷನ್ ಮಾಡಲೇಬೇಕು. ನಿಮ್ಗೆ ಅರ್ಥ ಆಗ್ತದೆ. ಆಗ ಈ ರೀತಿ ಇವ್ಯಾಲ್ಯೂಯೇಷನ್ ಮಾಡ್ತಾ ಹೋಗುವಾಗ ನಿಮ್ಗೆ ಅಹಂಕಾರ ಬರೋ ಟೈಮಲ್ಲಿ ನಿಮ್ಮ ಮನಸ್ಸಿಗೆ ಎಚ್ಚರಿಕೆ ಆಗ್ತದೆ, ಅಹಂಕಾರ ಬರ್ತಾ ಇದೆ, ನೀವು ಶಾಂತರಾಗ್ತೀರಾ. ಕೋಪ ಬರೋ ಮುಂಚೆನೆ ನಿಮ್ಗೆ ಅರ್ಥ ಆಗ್ತದೆ, ಈಗ ಕೋಪ ಬರುವ ಸಾಧ್ಯತೆ ಇದೆ, ಕೇರ್ಫುಲ್ ಆಗಿರ್ಬೇಕು. ಪ್ರೇರೆ, ಈ ರೀತಿ ನಾವು ಕೇಳಿನ ಇನ್ನು 3 ವಿಷಯ ಆಗಿರೋದು. ಬರುವ ವಾರದಲ್ಲಿ ಬಾಕಿ ವಿಷಯಗಳು ಕಲಿಯೋಣ. ಒಂದು ವಚನ ಓದಿ ನಾವು ಕನ್ಕ್ಲೂಡ್ ಮಾಡೋಣ. 1 ಯೋವಾನ 5:18-19. 1 ಯೋವಾನ 5:18-19. ನಮಗೆ ತಿಳಿದಿರುವಂತೆ ದೇವರಿಂದ ಜನಿಸಿದವನು ಪಾಪ ಜೀವಿಯಾಗಿರುವುದಿಲ್ಲ, ಏಕೆಂದರೆ ದೇವರ ಪುತ್ರನ ರಕ್ಷಣೆ ಅವನಿಗಿದೆ. ಕೇಡಿಗನ ಹಿಡಿತಕ್ಕೆ ಅವನು ಸಿಗನು. ಇಡೀ ಲೋಕವು ಕೇಡಿಗನ ವಶದಲ್ಲಿ ಇದ್ದರೂ ಸಹ ನಾವು ದೇವರಿಗೆ ಸೇರಿದವರೆಂದು ನಮಗೆ ತಿಳಿದಿದೆ. ನೋಡಿ,
ಇಡೀ ಲೋಕವು ಕೇಡಿಗೆನಿಂದ ಸೇರಿರುವುದೇ, ಆದರೆ ನಾವು ದೇವರಿಗೆ ಸೇರಿರುವುದು. ದೇವರಿಗೆ ಸೇರಿರುವಾಗ ಮಾತ್ರ, ದೇವರೊಂದಿಗೆ ಅಟ್ಯಾಚ್ ಆಗಿರುವಾಗ ಮಾತ್ರನೇ ಈ ಕೇಡಿಗಿನಿಂದ ನಾವು ನಮ್ಮನ್ನು ರಕ್ಷಿಸಲು ಸಾಧ್ಯ ಆಗುವುದು. ದೇವರೊಂದಿಗೆ ಅಟ್ಯಾಚ್ ಆಗುವಾಗ ಮಾತ್ರ. ಓಕೆ. ಸೊ ಪ್ರಿಯರೇ, ಒಂದು ವಚನನು ರೋಮ 8:31 ವಚನ ಹೇಳ್ತಾ ಇದೆ. ರೋಮ 8:31 ವಚನ ಹೇಳ್ತಾ ಇದೆ, ಹೀಗಿರುವಲ್ಲಿ ನಾವು ಏನು ಹೇಳೋಣ? ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ದೇವರೇ ನಮ್ಮ ಪರವಾಗಿರುವಾಗ ನಮ್ಮನ್ನು ವಿರೋಧಿಸಲು ಯಾರಿಗೂ ಸಾಧ್ಯವಿಲ್ಲ. ವಿರೋಧಿಸುವವರೆಲ್ಲ ಇರ್ತಾರೆ, ಆದರೆ ದೇವರೇ ನಮ್ಮ ಪರವಾಗಿರುವಾಗ ಅವ್ರು ಯಾರಿಗೂ ನಮ್ಮನ್ನು ವಿರೋಧಿಸಲು ಸಾಧ್ಯವಿಲ್ಲ, ಸೋಲಿಸಲು ಸಾಧ್ಯವಿಲ್ಲ. ಇದು ನಾವು ಅರ್ಥ ಮಾಡಿ, ಆದುದರಿಂದ ದೇವರು ನಮ್ಮ ಪರವಾಗಿರಬೇಕು. ದೇವರು ನಮ್ಮ ಪರವಾಗಿರ್ಬೇಕಾದ್ರೆ ನಾವು ಫಸ್ಟ್ ಅವರ ಪರವಾಗಿರಬೇಕು. ಈ ಒಂದು ಕೃಪೆ ನಮಗೆ ಬೇಕು. ಯೇಸು ಸ್ವಾಮಿ ಪ್ರಾರ್ಥಿಸಿದ ಹಾಗೆ ನಾವು ದಿನೇ ದಿನೇ ಪ್ರಾರ್ಥಿಸಬೇಕು. ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಇದು ನಮ್ಮ ಆಕ್ಚುಲಿ ಒಂದು ಸಂದರಾಗುವ ರೂಟಲ್ಲಿ ತುಂಬಾ ಮುಖ್ಯವಾದ ವಿಷಯವಾಗಿದೆ. ಇದೇನು ದೊಡ್ಡ ವಿಷಯವಾಗಿ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಸಿಂಪಲ್ ಆಗಿರೋ ವಿಷಯಗಳು. ಆದ್ರೆ ಇದರಲ್ಲಿ ನಾವು ಜಯಶಾಲಿಗಳಾಗ್ಬಿಟ್ರೆ ಕುಟುಂಬದಲ್ಲಿ ನಾವು ಸುಂದರಾಗ್ತೀವಿ. ನಮ್ಮ ಕುಟುಂಬದಲ್ಲಿ ಇರುವವರು ಯೇಸುವನ್ನು ಕಾಣುವ ಸಮಯ ಅಂದ್ರೆ ಆ ಒಂದು ಅವಸ್ಥೆ ಉಂಟಾಗ್ತದೆ. ಕುಟುಂಬವೇ ಒಂದು ಸುಂದರ ಕುಟುಂಬವಾಗಿ ಮಾರ್ಪಾಡಾಗ್ತದೆ. ಮೈನ್ಯೂಟ್ ವಿಷಯಗಳು. ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಸೊ ಪ್ರಿಯರೇ, ಯೇಸು ಸ್ವಾಮಿ ಪ್ರಾರ್ಥಿಸಿದ 7-8 ಪಾಯಿಂಟ್ಸ್ ಅಲ್ಲಿ ಇದು ಲಾಸ್ಟ್ ಪಾಯಿಂಟ್ ಆಗಿರ್ಬೋದು. ಲಾಸ್ಟ್ ಆಗಿದ್ದರೆ ಅದಕ್ಕೆ ಅದರದೇ ಆಗಿರೋ ಇಂಪಾರ್ಟೆನ್ಸ್ ಇದೆ. ನಾವು ನೋಡುವಾಗ ಇದೇನ್ ದೊಡ್ಡ ವಿಷಯ ಅಲ್ಲ ನಮಗೆ ಅನಿಸ್ಬೋದು, ಆದ್ರೆ ಇದು ತುಂಬಾ ಮುಖ್ಯ. ಆದ್ರೆ ಈ ಕೇಡಿಗಿನಿಂದ ಜಯಿಸಬೇಕಾದ್ರೆ ಒಂದೇ ಒಂದು ಮಾರ್ಗ, ದೇವರನ್ನು ನಮ್ಮ ಜೊತೆಗೆ ಸೇರಿಸಬೇಕು. ದೇವರು ನಮ್ಮ ಜೊತೆಗೆ ಸಂಚರಿಸಬೇಕು. ದೇವರು ನಮ್ಮ ಪರವಾಗಿರಬೇಕು. ಆಗ ನಮ್ಮನ್ನು ಸೋಲಿಸಲು ಒಬ್ಬರಿಗೂ ಸಾಧ್ಯ ಇಲ್ಲ. ಹೊರಗಡೆ ಎಲ್ಲ ನಡೆಯುತ್ತದೆ. ಹೊರಗಡೆ ಇರುವ ವಿಷಯಗಳೆಲ್ಲ ಬಿಟ್ಟು ಇಲ್ಲಿಂದ ಓಡಿ ಇನ್ನೊಂದ್ ಕಡೆ ಹೋದ್ರೆ ಅಲ್ಲೂ ಇರೋದು ಇದೇ ಅವಸ್ಥೆಗಳೇ. ಎಷ್ಟೋ ಜನ ಇಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಸೊ ಇಲ್ಲಿ ಬೇಡ ಇನ್ನೊಂದ್ ಕಡೆ ಹೋಗೋಣ ಅಂತೇಳಿ ಅಲ್ಲಿ ಹೋದ್ರೆ ಸಮಸ್ಯೆ ಕಡಿಮೆ ಆಗ್ತದ? ಈ ಹೊರಗಡೆ ಇರುವವನು ಎಲ್ಲಾ ಕಡೆನೂ ಇದ್ದಾನೆ, ಆಯ್ತಾ? ಸೊ ನಾವು ಒಳಗಡೆ ಇರುವವನು ನಾವು ಜಯಿಸಲು ಪ್ರಯತ್ನ ಪಡಬೇಕು. ಪ್ರೈಸ್ ಲಾರ್ಡ್. KJ ಸರ್. ಸರ್ ನಾನು ಸ್ವಲ್ಪ ಮಾತಾಡ್ಕೊಂಡು ಹೊಂಟೈತೀನಿ ಸರ್. ಹೇಳಿ. ಇದನ್ನೇ ನಿಜವಾಗ್ಲು ಸಿಂಪಲ್ ಆಗಿ ಸರ್, ಒಂದೇ ವಾಕ್ಯ. ಆದ್ರೆ ನಮ್ ಲೈನ್ ನಮ್ಮಲ್ಲಿರುವಂತವುಗಳು ಜಾಸ್ತಿ ಹೇಳಿದ್ರಿ. ಮತ್ತೆ 100ಕ್ಕೂ ಸತ್ಯ ಸರ್. ನೀವ್ ಹೇಳಿದ್ರಿ ಈ ನಾನು ಅನ್ನೋದು ಪ್ರತಿ ಸಮಯದಲ್ಲಿ ನಡೆದೋಗಿದೆ ಕತೆ. ಯಾವಾಗ ಅದು ಉತ್ಪತ್ತಿ ಆಗ್ತಂತ ಗೊತ್ತಾಗ ಅಲ್ಲಿ ಕಂಟ್ರೋಲ್ ಸಿಗ್ತಾ ಇಲ್ಲ ಈಗ. ಯಾಕೆಂದ್ರೆ ಈ ನಾನು ಈಗಲೂ ಇದೆ ಸರ್. ಈಗ ನೀವ್ ಹೇಳಿದ್ರಲ್ಲ, ಸುಮಾರು ಸತಿ ನಡೆದೋಗ್ಬಿಟ್ಟಿದೆ ನನ್ನ ಮನೇಲಿ. ಅದು ನಾನೇ ಮಾರ್ಕೆಟ್ಗೆ ಹೋಗ್ತೀನಿ, ನಾನೇ ದುಡಿತೀನಿ, ನಾನೇ ಸಂಪಾದನೆ ಮಾಡ್ತೀನಿ, ನಾನು ಇಲ್ದರೆ ಇಲ್ಲ ಸರ್. ಇದಿದ್ರೆ ಹೇಗೆ ಮತ್ತೆ ನಾವ್ ಹೇಗೆ ದೇವರಲ್ಲಿ ಮತ್ತೆ ಕೃತಜ್ಞತೆ ಹೇಳಕ್ ಸಾಧ್ಯವಾಗ್ತದೆ? ಇದು ಕಡಿಮೆ. ನಾವು ಕರ್ತನ ಇದು ಮಾಡುದು, ನೀವೊಂದ್ ಮಾತು ಹೇಳಿದ್ರಿ, ದೇವ್ರ ಬಲ ಇಲ್ದೇನೆ ಏನು ಮಾಡಕ್ಕಾಗಲ್ಲ. ನಾನು ಎದ್ದೇಳೋದು ನಿಜವಾಗ್ಲೂ ಇವಾಗ್ಲೂ ನೋಡಿ, ನಾನು ಬೆಳಗ್ಗೆನೆ ಬೇಗ ಎದ್ದು ಕೆಲಸ ಮಾಡ್ಬಿಟ್ಟು ಬಂದು ನನ್ನ ಜೊಮ್ಮಿಗೆ ವಿಡಿಯೋಗೆ ಬರ್ಬೇಕು ಅಂತ ಬಂದೆ. ಅಲ್ಲೇ ಸುಮಾರು ಕೆಲಸ ಮಾಡ್ಬಿಟ್ಟು ಬಂದಿದ್ದೀನಿ. ಅಂದ್ರೆ ಕೆಲವೊಮ್ಮೆ ಏನಾಗ್ತದೆ, ಇದೆಲ್ಲ ಒಂದ್ ಕಡೆ ಸಾದಾಗಿದ್ರು ಕೂಡ ಆ ಉತ್ಪತ್ತಿ ಆಗ್ತದಲ್ಲ ಸರ್ ಒಂದು ಸಮಯ. ಒಂದೇ ಸತಿ ನೀವು ಸ್ಟಾರ್ಟಿಂಗ್ ಚೆನ್ನಾಗಿ ಹೇಳಿದ್ರಿ, ನೋಟಕ್ಕೆ ಅದು ಒಂದ್ಸತಿ 2 ಸತಿ ಸುಮಾರು ಸತಿ ಟ್ರೈ ಮಾಡಿರ್ಬೋದು. ಏಕ್ದಮ್ ಅವರು ತಗೊಳ್ಳಿಲ್ಲ ಮನ್ಸಿಗೆ. ಆ ಟ್ರೈ ಮಾಡಿ ಕೊನೆಯಲ್ಲಿ ಅವ್ರ ಮನ್ಸಿನ ಮೊದಲು ನೋಡಿ ಆವಾಗ ಅವ್ರು ಅದ ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾವು ಸರ್ ನಿಜವಾಗ್ಲೂ ಹೇಳ್ತೀನಿ, ಅದು ಇದು ತುಂಬಾ ಬಿಡುಗಡೆ ಆಗ್ಲೇಬೇಕು ಸರ್. ಅದು ಹೇಗೆಂದ್ರೆ ನಿಜವಾಗ್ಲೂ ಅದು ನಮ್ಗನ್ಸುದು ಪ್ರಾರ್ಥನೆಯಿಂದ ಯೇಸು ನಮ್ದು ಹಾಕ್ಸ್ಬಿಟ್ರೆ ಮಾತ್ರ ಸಾಧ್ಯ ಅಂತ ಅನಿಸ್ತಾ ಇದೆ. ಕೊನೆಯ ವಚನ ಹೇಳಿದ ಹಾಗೆ ಯೇಸುವೆ ನಾನೇ ಯೇಸು ಆಗ್ಬಿಡ್ಬೇಕು, ಪರಿಪೂರ್ಣವಾಗಿ ಆಗ್ಬೇಕು. ಅದಾಗ ಮಾತ್ರ ನನಗೆ ಸಾಧ್ಯ ಅಂತ ಅನಿಸ್ತಾ ಇದೆ ಸರ್. ಪ್ರೈಸ್ ಲಾರ್ಡ್ ಸರ್. ಪ್ರೈಸ್ ಲಾರ್ಡ್. KJ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇಂದು ನಮಗೆ ಮತ್ತಾಯನ ಶುಭ ಸಂದೇಶ ಅಧ್ಯಾಯ 6:12 ವಚನ
ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆ ಪರಲೋಕ ಪ್ರಾರ್ಥನೆ, ಯೇಸು ಕಲಿಸಿದ ಪರಲೋಕ ಪ್ರಾರ್ಥನೆಯ ಕೊನೆಯ ಭಾಗ. ಸೊ ಇಲ್ಲಿ ನಮ್ಗೆ 2 ರೀತಿಯ ಕೇಡುಗಳಿದೆ. ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಎನ್ನುವಾಗ 2 ರೀತಿಯ ಕೇಡುಗಳಿದೆ. ಒಂದು ಹೊರಗೆ ಇರುವಂತ ಕೇಡು, ಅದಕ್ಕೆ ಒಂದು ಉದಾಹರಣೆ ಕೊಟ್ಟರು, ಒಂದು ಅಪಘಾತ ನಡೆದಾಗ ಹೇಗೆ ಆಗ್ತದೆ, ಅದು ಹೊರಗಿನ ಒಂದು ಕೇಡು. ಇನ್ನೊಂದು ನಮ್ಮ ಒಳಗೆ ಇರುವಂತಹ ಕೇಡು, ಅಂದ್ರೆ ನಮ್ಮೊಳಗೆ ಬರುವಂತಹ ಶೋಧನೆಗಳು. ನಾವು ಈ ಶೋಧನೆಗಳಿಂದನೇ ನಾವು ಸೋತೋಗುವುದು ಹೆಚ್ಚಾಗಿ. ಸೊ ಅದಕ್ಕೆ ಉದಾಹರಣೆಯಾಗಿ ಅವಳ ಜೀವನವನ್ನ ಆಯ್ಕೆ ಮಾಡ್ಕೊಂಡ್ರು. ಅವಳ ಜೀವನದಲ್ಲಿ ಏನ್ ನಡೀತು ಅನ್ನೋದು. ಸೊ ಆಕೆ ಆವತ್ತು ಮಾತ್ರ ನೋಡಿದಲ್ಲ, ಹಿಂದೆ ನೋಡ್ತಾ ಇದ್ಲು. ಊಟಕ್ಕೆ ರುಚಿಯಾಗಿದೆ, ನೋಟಕ್ಕೆ ರಮ್ಯವಾಗಿದೆ ಅಂತ ಹೇಳುವಾಗ ಅನೇಕ ಸಾರಿ ಅದನ್ನ ನೋಡಿದಾಳೆ. ಆವಾಗ ಅದು ಶೋಧನೆಯ ಒಳಗಡೆ ಬಂದು ಶೋಧನೆಯನ್ನು ಜಯಿಸಿದಾಳೆ. ಆದ್ರೆ ಅಂದು ನೋಡುವಾಗ ಅದು ಬೇರೆ ತರವಾಗಿ ಆ ಒಳಗಿನ ಶೋಧನೆಯನ್ನ ಜಯಿಸ್ಲಿಕ್ಕೆ ಆಗದೆ ಪಾಪ ಮಾಡಿದಾಳೆ. ಸೊ ಹೊರಗಿನ ಶೋಧನೆಗಳನ್ನು ನಾವು ಆದಷ್ಟು ನಿಯಂತ್ರಿಸಬಹುದು, ಆದರೆ ಒಳಗಿನ ಶೋಧನೆಗಳನ್ನ ನಿಯಂತ್ರಿಸಲು ಕಷ್ಟ. ಆದ್ರಿಂದ ಪ್ರಾರ್ಥನೆಯಲ್ಲಿರುವವರಿಗೆ ಈ ಶೋಧನೆಗಳನ್ನ ಜಯಿಸಲು ಸ್ವಲ್ಪ ಮಟ್ಟಿಗೆ ಶಕ್ತಿ ಬಂದಿದೆ. ಸೊ ಯೇಸು ಸ್ವಾಮಿ ಹೇಳ್ಕೊಡೋದೇನು, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಅಂದ್ರೆ ನಾವು ದೇವರೊಂದಿಗೆ ಅಂಟಿ ನಿಂತಾಗ ಸೊ ಕೇಡಿನಿಂದ ನಾವು ಜಯವನ್ನ ಪಡಿಬಹುದು. ಯೇಸು ಸ್ವಾಮಿ ಯೋಹಾನ 17:15 ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ನಮಗೂ ಸಹ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದಾರೆ. ಯಾಕಂದ್ರೆ ಇವರು ಲೋಕದಲ್ಲಿ ಇರ್ತಾರೆ, ಲೋಕದಲ್ಲಿ ಇರ್ಬೇಕಾದ್ರೆ ಶೋಧನೆಗಳು ಇದ್ದೇ ಇರ್ತದೆ. ಆದ್ರೆ ಆ ಶೋಧನೆಗಳಲ್ಲಿ ಇವರು ಜಯಶಾಲಿ ಆಗ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಹಾಗೆ ಯೋಹಾನನ ಶುಭ ಸಂದೇಶ 14:30 ಉದಾಹರಣೆಯನ್ನ ಕೂಡ ಕೊಟ್ರು. ಸೊ ಇದಕ್ಕೆ ಇನ್ನೊಂದು ಅವರು ಪೂರಕವಾಗಿ ಗಾಡಿ ಓಡಿಸುವಾಗ ಚೆಕ್ ಪೋಸ್ಟ್ ಬರ್ತಾ ಇದೆ 1 ಕಿಲೋಮೀಟರ್ ಅಲ್ಲಿ. ಸೊ ನಮ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಾ? ಸೊ ಇದ್ರೆ ಏನು ಪರವಾಗಿಲ್ಲ, ಏನು ಧೈರ್ಯವಾಗಿ ನಾವು ಹೋಗ್ತೀವಿ. ಆದ್ರೆ ಒಂದು ಮಿಸ್ ಆಗಿದ್ರೆ ಅದಕ್ಕೆ ಚೆನ್ನಾಗಿ ಒಂದು ಉದಾಹರಣೆ ಕೊಟ್ರು. ಅಲ್ಲಿ ಏನೋ ಅವತ್ತು ಮಿಸ್ಸಸ್ ಹೋಗಿವಾಗ ಎಲ್ಲ ಮಿಸ್ಪ್ಲೇಸ್ ಮಾಡ್ಬಿಟ್ಟಿದ್ದಾರೆ, ಅವತ್ತು ಲೈಸೆನ್ಸ್ ಇಲ್ಲ. ಬಟ್ ಆ ಸಮಯದಲ್ಲಿ ಏನಾಗ್ತದೆ, ಒಳಗಿನಿಂದ ಏನೆಲ್ಲ ಕಾರ್ಯಗಳು ನಡೀತದೆ. ಮೊದಲು ಮಿಸ್ಸಸ್ ಮೇಲೆ ಕೋಪ, ಆಮೇಲೆ ಮನೆಯವ್ರ ಮೇಲೆ ಕೋಪ, ಆಮೇಲೆ ತನ್ನ ಮೇಲೆ ಕೋಪ, ಆಮೇಲೆ ಪೊಲೀಸ್ಗಳ ಮೇಲೆ ಕೋಪ, ಹೀಗೆ ಅವರೆಲ್ಲ ನೆಗೆಟಿವಿಟಿ ಹೊರಗಡೆ ಬರ್ತದೆ. ಬಟ್ ಆ ಸಮಯದಲ್ಲಿ ನಾವು ದೇವರಿಗೆ ಈ ಪ್ರಾರ್ಥನೆ ಮಾಡಿದೆ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಅನ್ನೋ ಪ್ರಾರ್ಥನೆಯನ್ನ ಮಾಡಿದಾಗ ಸೊ ಅಲ್ಲಿ ಒಂದು ರೀತಿಯಾದ ಶಾಂತಿ ನಮ್ಮಲ್ಲಿ ಉಂಟಾಗ್ತದೆ. ಆ ಶಾಂತಿ ನಮ್ಮಲ್ಲಿ ಏನಾಗ್ತದೆ, ಅದು ಹೊರ ಸೂಸ್ತದೆ, ಒಂದು ರೀತಿಯ ಒಳಗಡೆ ಶಾಂತಿ. ಆಗ ಅದು ಹೊರಗಡೆ ಹೇಗೆ ಸೂಸ್ತದೆ ಅಂದ್ರೆ ನಮ್ಮ ಮುಖದಲ್ಲಿ ಮುಗುಳ್ ನಗೆ ಉಂಟಾಗ್ತದೆ, ಸ್ಮೈಲಿಂಗ್ ಬರ್ತದೆ. ಸೊ ಇವರು ಪೊಲೀಸ್ ನಿಲ್ಲಿಸಿದಾಗ ಹೋಗಿ ಪೊಲೀಸರ ಆ ಮುಗುಳ್ನಗೆಯಿಂದ ಹೋಗುವಾಗ ಅಲ್ಲೇನೋ ಪೊಲೀಸ್ಗೆ ಒಂದು ಕನೆಕ್ಷನ್ ಆಗ್ತದೆ. ಆಗ ಅವ್ರು ಹೇಳ್ತಾರೆ, ಸರಿ ನಾಳೆ ತಂದು ತೋರ್ಸು 11 ಗಂಟೆ ಒಳಗಡೆ ಅಂತ ಹೇಳಿ. ಸರ್ ಆಗ ಆಕ್ಚುಲಿ ಅಲ್ಲಿ 5-6 ಜನ ಕೂತಿದ್ದಾರೆ ಇದೇ ವಿಷಯದಲ್ಲಿ, ಅವ್ರನ್ನೆಲ್ಲ ಕೂರಿಸಿದ್ದಾರೆ. ಆದ್ರೆ ಈ ಒಂದು ದೇವರ ಪ್ರಸನ್ನತೆ ಹೋದಾಗ ಅವ್ರಿಗೆ ರಿಲೀವ್ ಮಾಡ್ಬಿಟ್ರು. ಸೊ ಹಾಗಾಗಿ ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಟ್ರು. ಹೊರಗಡೆ ಎಷ್ಟೇ ಇದು ಇರ್ಲಿ, ಶೋಧನೆಗಳು ಇರ್ಲಿ, ಆದ್ರೆ ನಾವು ಒಳಗಿನಿಂದ ಸ್ಟ್ರಾಂಗ್ ಆಗ್ಬೇಕು. ಅದಕ್ಕೆ ಒಂದು ಮೀನು ಸಮುದ್ರ ಪೂರ್ತಿ ಉಪ್ಪಾಗಿದೆ, ಶೇಕಡ ಭೂಮಿ ಮೇಲೆ 71% ಸಮುದ್ರದ ನೀರೇ ಇರೋದು, ಅದೆಲ್ಲ ಪೂರ್ತಿ ಉಪ್ಪಾಗಿದೆ. ಆದರೆ ಅದರ ಒಳಗಿರುವ ಮೀನಿನಲ್ಲಿ ಉಪ್ಪು ಇರೋದಿಲ್ಲ, ಯಾಕಂದ್ರೆ ಅದು ಜೀವಂತವಾಗಿರ್ತದೆ. ಜೀವ ಇರೋವರೆಗೂ ಅದರಲ್ಲಿ ಉಪ್ಪು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಮ್ಮೆ ಅದು ಸತ್ತೋಗ್ಬಿಟ್ರೆ ಆಮೇಲೆ ಉಪ್ಪು ಅದರಲ್ಲಿ ಸೇರ್ಕೊಳ್ತದೆ. ಸೊ ಇದೇ ರೀತಿ ಲೋಕದಲ್ಲಿ ತುಂಬಾ ಶೋಧನೆಗಳಿದೆ, ಆದರೆ ಅದು ನಮ್ಮ ಒಳಗಡೆ ಬಾರದಂತೆ ನಾವು ನೋಡ್ಕೊಳ್ಬೇಕು. ಯಾಕಂದ್ರೆ ಒಳಗಿರುವ ಕೇಡು ಯಾವುದು ಅದನ್ನು ತಿಳಿದು ಅದನ್ನ ನಾವು ಜಯಿಸ್ಬೇಕು. ಈಗ ಪ್ರಾರ್ಥನೆಗೆ ಬಂದ ಮೇಲೆ ನಮ್ಮಲ್ಲಿ ಶೋಧನೆಯನ್ನು ಜಯಿಸುವ ಸ್ವಲ್ಪ ಶಕ್ತಿ ಬಂದಿದೆ, ದೇವರು ಅದನ್ನು ಕೊಟ್ಟಿದ್ದಾರೆ. ಆದ್ರೂ ಒಮ್ಮೊಮ್ಮೆ ನಾವು ಅದರಲ್ಲಿ ಬಿದ್ದೋಗ್ತೀವಿ. ಕಾಯಿನ ಜೀವನವನ್ನ ನೋಡುವಾಗ ಅವನು ಸೋತಿದ್ದಲ್ಲಿ ಒಳಗಡೆ ಶೋಧನೆಯಿಂದನ ಹೊರಗಡೆಯಿಂದ ಶೋಧನೆಯ, ಹೆಚ್ಚಾಗಿ ಒಳಗಿನ ಶೋಧನೆಯಿಂದಲೇ. ಅದಕ್ಕೆ ಅವನಲ್ಲಿದ್ದಂತ 3 ಕೇಡುಗಳನ್ನ ತಿಳಿಸ್ಕೊಟ್ರು. ಒಂದು ಅಹಂಕಾರ, ತಾನು ಹಿರಿಯ ಮಗ, ಸೊ ಅವನದೇ ನಡಿಬೇಕು ಹೆಚ್ಚಾಗಿ ಅಂತೇಳಿ ಅದೊಂದಿತ್ತು. ಆಮೇಲೆ
ಆ ಎರಡನೇದು ಹೊಟ್ಟೆ ಕಿಚ್ಚಿತ್ತು ಅವನಿಗೆ. ಯಾಕಂದ್ರೆ ಹೆಚ್ಚಾಗಿ ಕಿರಿಯ ಮಗನ ಮೇಲೆ ಹೆಚ್ಚು ಪ್ರೀತಿಯನ್ನ ತೋರಿಸುವಾಗ ಅದು ಅವನಿಗೆ ಹಿಡಿಸ್ತಾ ಇರ್ಲಿಲ್ಲ. ಸೊ ಅವನಿಗೆ ಪ್ರೀತಿ ಕೊರತೆ ಆಗ್ತಾ ಇತ್ತು. ಮೂರನೇದಾಗಿ ಕೋಪ ಎಲ್ರಿಗೂ ಇದೆ, ಎಲ್ಲ ವ್ಯಕ್ತಿಗಳಲ್ಲಿದೆ. ಕೋಪ ಇಲ್ಲದ ವ್ಯಕ್ತಿಗಳೇ ಇಲ್ಲ. ನಮಗೂ ಕೂಡ ತುಂಬಾ ಇದೆ ಕೋಪ. ಆದರೆ ಈಗ ಏನಾಗಿದೆ, ನಮ್ಮ ಪ್ರಾರ್ಥನೆಯಲ್ಲಿ ಇರೋದ್ರಿಂದ ಸೈಲೆಂಟ್ ಆಗಿ ಸ್ವಲ್ಪ ಅದನ್ನ ಹತ್ತಿಕ್ತಾ ಇದ್ದೀವಿ. ಆದ್ರೂ ಕೂಡ ಒಮ್ಮೊಮ್ಮೆ ಸಮಯ ಸಂದರ್ಭಗಳು ಬಂದಾಗ ಅದು ಉಗ್ರ ರೂಪ ತಾಳ್ಬಿಡ್ತದೆ. ಸೊ ಹಾಗಾಗಿ ನಮ್ಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಬೆಳಗಿನ ಸಂಜೆವರೆಗೂ ನಾವು ಏನೆಲ್ಲ ಈ 3 ವಲಯಗಳಲ್ಲಿ ಅಂದ್ರೆ ಅಹಂಕಾರ, ಹೊಟ್ಟೆ ಕಿಚ್ಚು, ಕೋಪ, ಈ 3 ವಲಯಗಳಲ್ಲಿ ಏನೆಲ್ಲ ಪಾಪಗಳನ್ನ ಮಾಡ್ತೀವಿ ಅಂದ್ರೆ ಅದೆಲ್ಲ ಹೇಗೆ ಪ್ರವೃತ್ತಿಗೆ ಬರ್ತದೆ ನಮ್ಮಲ್ಲಿ, ಅದನ್ನ ಒಂದು ಲಿಸ್ಟ್ ಮಾಡಿ ನಾವು ನೋಡ್ಬೇಕು. ಸೊ ಅವಾಗ ಅದನ್ನ ಕಡಿಮೆ ಮಾಡ್ಲಿಕ್ಕೆ ನಮ್ಗೆ ಸಹಾಯ ಆಯ್ತದೆ ಅಂತ ಹೇಳಿದ್ದಾರೆ. ಆಮೇಲೆ 1 ಯೋಹನ 5:18-19 ಇಡೀ ಲೋಕವು ಕೇಡಿಗನ ಕೈಯಲ್ಲಿ ಹಿಡಿತದಲ್ಲಿದೆ, ಆದರೆ ಎಷ್ಟೇ ಕೇಡು ಇರ್ಲಿ ನಾವು ದೇವರೊಂದಿಗೆ ಅಂಟಿ ನಿಂತಾಗ ನಾವು ಶೋಧನೆಗಳನ್ನ ಜಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಪ್ರಭು ಯೇಸು ಮಾಡಿದ 8 ಪ್ರಾರ್ಥನೆಗಳಲ್ಲಿ ಇದು ಕೊನೆಯದಾಗಿದ್ರೂ ಅದರದೇ ಒಂದು ಪ್ರಾಮುಖ್ಯತೆಯನ್ನ ಹೊಂದಿದೆ. ಹೊರಗಡೆ ಎಲ್ಲಾ ಕಡೆ ಸಮಸ್ಯೆ ಇದೆ. ಸೊ ಒಂದು ಸಮಸ್ಯೆನ ಬಿಡಿಸ್ಕೊಳ್ಳಿಕ್ಕೆ ಇನ್ನೊಂದ್ ಕಡೆ ಹೋದಾಗ ಅಲ್ಲಿ ಒಂದು ಸಮಸ್ಯೆ ಇರ್ತದೆ. ಬಟ್ ನಾವು ಒಳಗಿನಿಂದ ಶಕ್ತಿವಂತರಾದ್ರೆ ಎಲ್ಲೇ ಹೋಗ್ಲಿ, ಏನೇ ಸಮಸ್ಯೆ ಬರ್ಲಿ, ಅದನ್ನ ಎದುರಿಸ್ಲಿಕ್ಕೆ ನಾವು ಸಿದ್ಧರಾಗ್ತೀವಿ. ಹಾಗಾಗಿ ಒಳಗಿನ ಆ ಶೋಧನೆಗಳನ್ನ ಜಯಿಸೋದು ಇವತ್ತು ಮುಖ್ಯ ಅಂತ ಹೇಳಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್ ಸರ್. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್ ಸರ್. ಪ್ರೈಸ್ ಲಾರ್ಡ್. ಬೇರೆ ಈಗ ನೀವು Praise the Lord Jesus Christ. ಪ್ರೈಸ್ ಲಾರ್ಡ್.